ಪಾವೂರು ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ನವೀಕೃತ ಪಾವೂರು ಗ್ರಾಮ ಪಂಚಾಯತ್ ಕಟ್ಟಡದ ಉದ್ಘಾಟನೆಯ ಮತ್ತು ವಿವಿಧ ಸವಲತ್ತನ್ನು ವಿತರಿಸುವಂಥ ಈ ಒಂದು ಅರ್ಥಪೂರ್ಣ ಮತ್ತು ಸುಂದರ ಕಾರ್ಯಕ್ರಮದ ಸಭಾ ವೇದಿಕೆಯಲ್ಲಿ ಉಪಸ್ಥಿತರಿದ್ದು ಸಮಾರಂಭದ ಅಧ್ಯಕ್ಷ ಸ್ಥಾನ ವಹಿಸಿದಂತಹ ನನ್ನ ಸನ್ಮಿತ್ರರು ಈ ಗ್ರಾಮ ಪಂಚಾಯತಿಯ ಅಧ್ಯಕ್ಷ ಅಂತ ಮಜೀದ್ರವರೇ, ವೇದಿಕೆ ಮೇಲೆ ಉಪಸ್ಥಿತರುವಂಥ ನಮ್ಮೆಲ್ಲ ಗೌರವಿತರು ಉಪಾಧ್ಯಕ್ಷರಾಗಿರುವಂಥ ಶ್ರೀಮತಿ ಮೆಹರುನ್ನಿಸರ್ ಅವರೇ, ವೇದಿಕೆ ಮೇಲೆ ಉಪಸ್ಥಿತವಂತಹ ನಮ್ಮೆಲ್ಲ ಗೌರವಿತರು ಪದ್ಮಶ್ರೀ ಪ್ರಶಸ್ತಿ ಪಡೆದಂತಹ ಆತ್ಮ ಗೌರವಿತರಾಗಿರುವ ಸನ್ಮಾನ್ಯ ಹಾಜಬ್ಬಕ್ಕನವರೇ, ಮಂಗಳೂರು ಉಲ್ಲಾಳ ತಾಲೂಕು ಗ್ಯಾರಂಟಿ ಸಮಿತಿಯ ಅಧ್ಯಕ್ಷರು ಸನ್ಮಿತ್ರ ಅಂತ ರಫೀಕ್ರವರೇ, ವೇದಿಕೆ ಮೇಲೆ ಉಪಸ್ಥಿತವಂತಹ ಮಾಜಿ ಅಧ್ಯಕ್ಷ ಅಂತ ಶ್ರೀಮತಿ ಕಮರುನ್ನಿಸರ್ ಅವರೇ, ಅದೇ ರೀತಿ ಹಿರಿಯ ಸದಸ್ಯರಾದ ಶ್ರೀಮತಿ ಚೆನ್ನಕ್ಕನವರೇ, ಸದಸ್ಯರಂಥ ವೆಲೇರಿಯನ್ ಡಿಸೋಜ ಅವರೇ, ಸದಸ್ಯರಂಥ ಶ್ರೀಮತಿ ರವಿಕಲರ್ ಅವರೇ, ಶ್ರೀ ರಿಯಾಜ್ ಅಹಮದ್ ಅವರೇ, ಶ್ರೀ ರಿಜ್ವಾನ್ ಅವರೇ, ದಯಾನಂದ್ ಪೂಜಾರ್ ಅವರೇ, ಶ್ರೀ ಪುಷ್ಪ ಭಂಡಾರ್ ಅವರೇ, ಶ್ರೀ ಇಕ್ಬಾಲ್ ಇನೋಲಿಯರವರೇ, ಶ್ರೀ ಖತೀಜಮ್ಮರ್ ಅವರೇ, ಶ್ರೀಮತಿ ಚಂದ್ರಾವತಿರವರೇ, ಅದೇ ರೀತಿ ವೇದಿಕೆ ಮೇಲೆ ಉಪಸ್ಥಿತವಂತಹ ನಮ್ಮ ಸ್ವಚ್ಛ ಗ್ರಾಮದ ಆ ನೇತೃತ್ವ ವಹಿಸಿದ ಪ್ರಶಾಂತ್ ಅಲ್ಲ ನಾಗರಾಜರವರೇ, ಅದೇ ರೀತಿ ನಮ್ಮ ಶುಕೂರ್ ಅವರೇ, ಅದೇ ಡಾಕ್ಟರ್ ಸುನೀತರವರೇ, ಅದು ಏನೋ ಬರ್ತಾಯೇನು ನಿತಿನ್ ಅವರೇ, ನಮ್ಮ ಇಂಜಿನಿಯರ್ ನಮ್ಮ ಪಿ ಡಿ ಒ ಅಂತ ಶ್ರೀಕಾಂತ್ರವರೇ, ಇಸ್ಮಾಯಿಲ್ ಅವರೇ, ಮತ್ತು ನಮ್ಮ ಮಾಜಿ ಪಿ ಡಿ ಒ ಹೆಸರು ಕೃಷ್ಣಕುಮಾರ್, ಮತ್ತು ಆಶಾ ಕಾರ್ಯಕರ್ತರೇ, ಅಂಗನವಾಡಿ ಕಾರ್ಯಕರ್ತರೇ, ಇನ್ನಿತ ಅಧಿಕಾರಿ ವರ್ಗದವರೇ, ಎಲ್ಲ ಕಾರ್ಯಕ್ರಮಕ್ಕೆ ತಮ್ಮ ಸಂಪೂರ್ಣವಾದ ನೇತೃತ್ವ ವಹಿಸಂಥ ಮತ್ತು ಮಾರ್ಗದರ್ಶನ ಕೊಡುವಂಥ ನಮ್ಮ ತಾಲೂಕು ಪಂಚಾಯತಿಯ ಮಾಜಿ ಅಧ್ಯಕ್ಷರು, ಗ್ರಾಮ ಪಂಚಾಯತಿಯ ಮಾಜಿ ಅಧ್ಯಕ್ಷರಾಗಿರುವಂಥ ಪಾವೂರು ಮೋನಕ ಮೇಲೆ ಬನ್ನಿ ಮೋನಕ್ಕನವರೇ, ಬಹುಶಃ ನಮ್ಮೆಲ್ಲ ಈ ಊರಿನ ಹಿರಿಯರಾಗಿರುವಂಥ ಅಬ್ದುಲ್ ಅಕ್ಕನವರೇ, ಹಮೀದ್ ಕಣ್ಣೂರವರೇ, ಹುಸೇನ್ ಅಕ್ಕನವರೇ, ಇಸ್ಮಾಯಿಲ್ ಅಕ್ಕನವರೇ, ಉಗ್ಗಪ್ಪ ಪೂಜಾರ್ ಅವರೇ, ಸುರೇಶನವರೇ, ಮೋನಕ್ ಇನೋಲಿರವರೇ, ಶರೀಫ್ ಅಕ್ಕನವರೇ, ಹುಸೇನ್ ಅಕ್ಕನವರೇ, ಪ್ರಭಾಕರ್ ಶೆಟ್ರ್ ಅವರೇ, ಹಸನ್ ಅವರೇ, ನಮ್ಮ ಡಾಕ್ಟರ್ ಕೃಷ್ಣಕಾಂತ್ ಅವರೇ, ಅಬ್ಬಾಸ್ ಅಕ್ಕನವರೇ, ಇನ್ನಿತ ಎಲ್ಲ ನಮ್ಮ ಈ ಊರ ಭಾಳಷ್ಟು ಹಿರಿಯರು ಎಲ್ಲರೂ ಇದ್ದೀರಿ. ಬಹುಶಃ ಹಿಂದೆ ಕೂಡ ಅಮೀರ್ ಅವರಿದ್ದಾರೆ, ಮತ್ತು ನಮ್ಮ ಮೆಂಬರ್ನ ಮೋನಕ್ಕನವರು ಇದ್ದಾರೆ, ಭಾಳಷ್ಟು ಹಿರಿಯರು ಬಹುಶಃ ತಾವೆಲ್ಲ ಕೂಡ ಇವತ್ತು ಬಂದಿದ್ರಿ. ಅದರ ಜೊತೆ ನಮ್ಮ ತಾಲೂಕು ಪಂಚಾಯತ್ ಮಾಜಿ ಸದಸ್ಯ ಜಬ್ಬಾರ್ ಇದ್ದಾರೆ, ನಮ್ಮ ಮೊಹಮ್ಮದ್ ಬೊಲಿಯಾರ್ ಇದ್ದಾರೆ, ಇನ್ನಿತ ವಿವಿಧ ಇಲಾಖೆ ಅದು ಅಂಗನವಾಡಿ ಇರಲಿ, ಶಾಲೆ ಶಿಕ್ಷಕರಿರಲಿ, ನಮ್ಮ ಆರೋಗ್ಯ ಇಲಾಖೆ ಇರಲಿ, ಸ್ವಚ್ಛ ಗ್ರಾಮದವರು ಇರಲಿ, ಇನ್ನಿತ ಪದಾಧಿಕಾರಿಗಳು ದೀರ್ಘವಾಗಿ ಮಾತಾಡಲಿಕ್ಕೆ ಹೋಗುವುದಿಲ್ಲ. ನಾನು ಇವತ್ತು ಗ್ರಾಮ ಪಂಚಾಯತಿನ ಅಧ್ಯಕ್ಷರಾದ ಮಜೀದ್ ಅವರನ್ನು, ಉಪಾಧ್ಯಕ್ಷ ಶ್ರೀಮತಿ ಮೆಹರುನ್ನಿಸರ್ ಅವರನ್ನು, ಈ ಎಲ್ಲ ಗ್ರಾಮ ಪಂಚಾಯತಿನ ಸರ್ವ ಸದಸ್ಯರು ಕೂಡ ನಾನು ಎಲ್ಲರ ಪರವಾಗಿ ನನ್ನ ಅಭಿನಂದನೆ ಶುಭಾಶಯ ಸಲ್ಲಿಸಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಒಂದು ಗ್ರಾಮ ಪಂಚಾಯತ್ ಅಂತ ಹೇಳಿದರೆ ಅದೊಂದು ಗ್ರಾಮದ ಹೃದಯ ಅಂತ ಹೇಳಲಿಕ್ಕೆ ನಾನು ಇವತ್ತು ಆದ ಕಾರಣ ಒಂದು ಗ್ರಾಮ ಪಂಚಾಯತ್ ಅಂತ ಹೇಳಿದರೆ ಅದು ಗ್ರಾಮ ಪಂಚಾಯತ್ ಹೃದಯ. ಎಲ್ಲ ಗ್ರಾಮದ ಎಲ್ಲ ಕೆಲಸ ಕಾರ್ಯಗಳು ಜನಸಾಮಾನ್ಯ ಯಾವುದೋ ಮಾಹಿತಿ ಸಿಕ್ಕುವಂಥ ಕೆಲಸ ಆಗಬೇಕಾದ್ರೆ ಈ ಗ್ರಾಮ ಪಂಚಾಯತಿಲಿ ಅದು ಆಗಬೇಕಾದದು. ಆದ ಕಾರಣ ಜನಸಾಮಾನ್ಯರು ಬರ್ತಾರೆ ಹೋಗ್ತಾರೆ, ಅವರಿಗೆ ಸರ್ಕಾರದ ವಿವಿಧವಾದ ಸವಲತ್ತುಗಳು ಮತ್ತು ಯೋಜನೆಗಳು ಮತ್ತು ಅಭಿವೃದ್ಧಿ ಕೆಲಸವನ್ನು ಬಹುಶಃ ಈ ಗ್ರಾಮದಲ್ಲಿ ಚರ್ಚಿತವಾಗಿದ್ದುಕೊಂಡು ಅದನ್ನು ಇವತ್ತು ನಾವು ಜನರಿಗೆ ಮುಟ್ಟಿಸುವಂಥ ಕೆಲಸ ಇವತ್ತು ಆಗ್ತದೆ. ಅಂತ ಬರುವಂಥವರಿಗೆ ಅತ್ಯುತ್ತಮವಾದ ವ್ಯವಸ್ಥೆ ಮತ್ತು ಅಧಿಕಾರಿ ವರ್ಗದವರಿಗೆ ಉತ್ತಮವಾಗಿ ಕೆಲಸ ನಿರ್ವಹಣೆ ಮಾಡಲಿಕ್ಕೆ ಬೇಕಾಗಿ ನಾವೆಲ್ಲ ಗ್ರಾಮ ಕ್ಷೇತ್ರದ ಎಲ್ಲ ಕಡೆ ಇವತ್ತು ಸುಸಜ್ಜಿತವಾದ ಒಂದು ಗ್ರಾಮ ಪಂಚಾಯತ್ ಕಟ್ಟಡ ನಾವು ಇವತ್ತು ಕಟ್ತಾ ನಾವು ಇದ್ದೇವೆ. ಅದರಲ್ಲಿ ಮಜೀದಿನ ಬಹುಶಃ ಒಂದು ಹೆಜ್ಜೆ ಮುಂದೆ ನಿಂತು ಇದನ್ನು, ಯಾಕೆಂದರೆ ಈಗಾಗಲೇ ಕಟ್ಟಿಯಾಗಿದೆ, ಇದ್ದದನ್ನೇ ಸುಧಾರಿಸಿಕೊಂಡು ಹೋಗಬೇಕಾದ ರೀತಿಯಲ್ಲಿ ಅವರು ಇವತ್ತು ಫಿರೋಜ್ ನಂತರ ಕಮ್ಯುನಿಸ್ಟ್ ನಂತರ ಮಜೀದ್ ಅವ್ರ ಮುಂದೆ ನಿಂತು ಅದನ್ನು ಇವತ್ತು ಬಗೆಹರಿಸಿಕೊಂಡು ಬಂದು ಇವತ್ತು ಯಶಸ್ವಿಯಾಗಿದ್ದಾರೆ. ಅದು ಎಲ್ಲರನ್ನು ಕೂಡ ನಾನು ಈ ಒಂದು ಗ್ರಾಮ ಪಂಚಾಯತ್ ನೂತನ ಕಟ್ಟಡ ಮಾಡಿದ ಅಭಿನಂದನೆ ಶುಭಾಶಯ ಸಲ್ಲಿಸಲಿಕ್ಕೆ ಬಯಸುವಂಥದ್ದು. ಒಂದು ಗ್ರಾಮ ಪಂಚಾಯತ್ನ ಅಭಿವೃದ್ಧಿ, ಒಂದು ಗ್ರಾಮ ಪಂಚಾಯತ್ ಕಟ್ಟಡ ಆದ ತಕ್ಷಣ ಎಲ್ಲ ಕೂಡ ಬಗೆಹರಿದಿಲ್ಲ. ಎಲ್ಲಿ ಕೆಲಸ ಮಾಡೋದು ಎಲ್ಲ ಅಧಿಕಾರಿಗಳು ಮತ್ತು ನಮ್ಮ ಪಂಚಾಯತ್ ಸದಸ್ಯರು ಒಂದು ಕುಟುಂಬದ ರೀತಿ ಒಂದು ಟೀಮ್ ವರ್ಕ್ ಆಗಿ ಕೆಲಸ ಮಾಡಿಕೊಂಡು ಬರುವಂಥ ಜನರಿಗೆ ಅತ್ಯಂತ ನೆಮ್ಮದಿಯಿಂದ ಪ್ರೀತಿ ವಿಶ್ವಾಸ ಬರಮಾಡಿಕೊಂಡು ಅವರ ಕೆಲಸ ಮಾಡಿಕೊಟ್ಟು ಹೋಗುವಂಥ ಒಂದು ದೊಡ್ಡ ಮಟ್ಟದ ಜವಾಬ್ದಾರಿ ತಾವಿವತ್ತು ವಹಿಸ್ಕೊಂಡಿದ್ರಿ. ಬಹುಶಃ ಇವತ್ತು ಎಲ್ಲ ಕೆಲಸಗಳು ಬಂದ ತಕ್ಷಣ ಆಗೋದಿಲ್ಲ ಬಹಳ ಚೆನ್ನಾಗಿ ಗೊತ್ತಿದೆ. ಅದರಲ್ಲಿ ಪ್ರೀತಿ ವಿಶ್ವಾಸ ಮತ್ತು ಮಾನವೀಯತೆಯಿಂದ ಮಾತಾಡಿಕೊಂಡು ಅವರ ಮನಸ್ಸಿಗೆ ನೆಮ್ಮದಿ ತರುವ ಜವಾಬ್ದಾರಿ ಅದು ಪ್ರತಿಯೊಂದು ಅಧಿಕಾರಿಗಳ ಮತ್ತು ಜನಪ್ರತಿನಿಧಿಗಳ ಜವಾಬ್ದಾರಿ ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅದಕ್ಕಾಗಿ ಬಹುಶಃ ಈ ರೀತಿಯ ಒಂದು ಕಾರ್ಯಕ್ರಮ ಕೂಡ ಬಹುಶಃ ಮುಂದಿನ ಬರುವಂಥ ಅವಕಾಶ ಆಗಲಿ.
ಬಹುಶಃ ಪಾವೂರು ಗ್ರಾಮ ಪಂಚಾಯತಿ ಅದು ಅತ್ಯಂತ ಅಭಿವೃದ್ಧಿಯ ಮತ್ತು ಅತ್ಯಂತ ಪ್ರೀತಿ ವಿಶ್ವಾಸ ಸೌಧದ ಗ್ರಾಮ ಪಂಚಾಯತಿಯು ಆಗಿದೆ. ಈ ಗ್ರಾಮ ಪಂಚಾಯತಿನಲ್ಲಿ ಯಾವುದೇ ಒಂದು ಕೊರತೆ ಇಲ್ಲ. ರಸ್ತೆ ಬೇಕಾ, ಏನೆಲ್ಲ ರಸ್ತೆ ಕೇಳಿದಿರಿ, ಬಹುತೇಕ ಎಲ್ಲ ರಸ್ತೆಗಳು ಕೂಡ ಇವತ್ತು ಕೊಟ್ಟು ಆಗಿದೆ. ಹಿಂದೆ ಏನು ನಾವು ಮಾತು ಕೊಟ್ಟಿದ್ದೇವೆ, ಆ ಬಹುತೇಕ ಎಲ್ಲ ಕೆಲಸ ಕೂಡ ಇವತ್ತು ಆಗಿದೆ. ಕುಡಿಯೋ ನೀರಿನ ಪರಿಸ್ಥಿತಿ ಹಿಂದೆ ಬಹುಶಃ ಹಿರಿಯರ ಹತ್ರ ಕೇಳಿ ಮತ್ತು ಈಗ ಕೇಳಿ ಬಹುತೇಕ ಎಲ್ಲ ಕುಡಿಯೋ ನೀರಿನ ವ್ಯವಸ್ಥೆ ಕೂಡ ಇವತ್ತು ಮಾಡಿಕೊಟ್ಟಾಗುವಂಥ ವಿಚಾರ ಕೂಡ ಇವತ್ತು ಆಗಿದೆ. ಎಲೆಕ್ಟ್ರಿಸಿಟಿಗೆ ಇವತ್ತು ಸಮಸ್ಯೆ ಇಲ್ಲ. ಆದ ಕಾರಣ ಇವತ್ತು ಎಲ್ಲ ಮೂಲಭೂತ ಸೌಕರ್ಯ ಕೂಡ ಈ ಗ್ರಾಮದ ನಿಮಗೆ ಸಿಕ್ಕುವಂಥ ಪರಿಸ್ಥಿತಿ ಆಗಿದೆ. ಇದನ್ನು ಇಂಟು ಡೆವಲಪ್ಮೆಂಟ್ ಮಾಡಿಕೊಂಡು ಹೋಗಬೇಕಾದ್ರೆ ನೀವೆಲ್ಲರೂ ಕೂಡ ಒಗ್ಗಟ್ಟು ಮತ್ತು ಪ್ರೀತಿ ವಿಶ್ವಾಸ, ಒಂದು ಏಕತೆ, ಒಂದು ಗ್ರಾಮವಾಗಿ ಪರಿವರ್ತನೆ ಮಾಡೋ ಜವಾಬ್ದಾರಿ ಅದು ನಿಮ್ಮ ಗ್ರಾಮಸ್ಥರ ಜವಾಬ್ದಾರಿ ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅದಕ್ಕಾಗಿ ನೀವೆಲ್ಲರೂ ಕೂಡ ಎಲ್ಲ ಜಾತಿ, ಎಲ್ಲ ಮತ್ತೆಲ್ಲ ವರ್ಗದವರು ಎಲ್ಲ ಒಗ್ಗಟ್ಟಿನಿಂದ ಪ್ರೀತಿ ವಿಶ್ವಾಸ ಇದ್ದುಕೊಂಡು ಅತ್ಯುತ್ತಮವಾದ ಆ ಒಂದು ಸಂದರ್ಭದಲ್ಲಿ ತಮ್ಮ ತಮ್ಮ ಆ ಅಭಿವೃದ್ಧಿ ಕೆಲಸ ಮತ್ತು ಮಕ್ಕಳಿಗೆ ಶಿಕ್ಷಣ ಕೊಡೋ ಮೂಲಕ ದೊಡ್ಡ ಸ್ಥಾನಕ್ಕೆ ತಗೊಂಡು ಹೋಗುವಂಥ ಕೆಲಸ ಮಾಡಬೇಕು. ನಿಮಗೆ ಈ ಶಾಲೆ ಏನು ಶಿಕ್ಷಣಕ್ಕೆ ಏನು ಕೊರತೆ ಇದೆ? ಈ ಕಡೆ ಬಂದಾಗ ಈ ಕಡೆ ಪ್ರೈಮರಿ ಶಾಲೆ, ಭದ್ರನಗರ ಬಂದಾಗ ಭದ್ರ ಪ್ರೈಮರಿ ಶಾಲೆ, ಸ್ವಲ್ಪ ಮೇಲೆಗೆ ಇಲ್ಲಿ ಮೇಲೆಗೆ ಬಂದಾಗ ನಿಮಗೆ ಉತ್ತಮವಾದ ಹೈಸ್ಕೂಲಿನ ವ್ಯವಸ್ಥೆ. ಇನ್ನು ಈ ಒಂದು ಗ್ರಾಮಕ್ಕೆ ಏನು ಬೇಕಾಗಿದೆ? ಪಕ್ಕದಲ್ಲಿ ಆಸ್ಪತ್ರೆ. ಒಂದು ಗ್ರಾಮದಕ್ಕೆ ಏನೆಲ್ಲ ವ್ಯವಸ್ಥೆಗೆ ಬೇಕಾ ಎಲ್ಲ ರೀತಿಯ ಸವಲತ್ತು ಇರುವಂಥ ಒಂದು ಗ್ರಾಮ ಇವತ್ತು ಆಗಿದೆ. ಇನ್ನು ಬಹುಶಃ ಇದು ಅಭಿವೃದ್ಧಿ ಆಗಬೇಕಾದ್ರೆ ಪರ ಊರವರು ಬಂದು ಇಲ್ಲಿ ಬಂಡವಾಳ ಹಾಕಿ ಬರೀ ಬೇರೆ ಒಂದು ಕಾಲೇಜಲ್ಲ, ಇಂಥ 4-5 ಕಾಲೇಜ್ ಗ್ರಾಮದಲ್ಲಿ ಬರಬೇಕು. ಬೇರೆ ಬೇರೆ ಆಗ ಆಟೋಮೆಟಿಕಾಗಿ ಬೇರೆ ಬೇರೆ ಬಿಲ್ಡಿಂಗ್ಗಳು ಬೇರೆ ಬೇರೆ ಇವತ್ತು ಬರುವಂಥ ಕೆಲಸ ಇವತ್ತು ಆಗ ನಮ್ಮ ಲಕ್ಷ್ಮಣ ಕೋಟ್ಯಾನಿದ್ದಾರೆ, ಅವರು ಅತ್ಯಂತ ಹಿರಿಯರಿಂದ ಇವರೆಲ್ಲ ಸಮಾಜಕ್ಕೆ ದೊಡ್ಡ ಮಟ್ಟದ ಸೇವೆ ಕೊಟ್ಟಂಥ ಅತ್ಯಂತ ಹಿರಿಯರಿದ್ದರು. ನನ್ನ ತಂದೆ ಕಾಲದಲ್ಲಿ ಶೆಟ್ಟಿ ಇದ್ದರು, ಭುಜಂಗ ಶೆಟ್ಟಿ ಅವರಿದ್ದರು, ಅಲಿಯಪ್ಪ ಖಾನವರು, ಇದನ್ನು ಭಾಳಷ್ಟು ಹಿರಿಯರೆಲ್ಲರೂ ಕೂಡ ಅವತ್ತಿನ ಕಾಲ ನಮ್ಮ ಮುಂದೆ ಇಲ್ಲ. ಅವರೆಲ್ಲ ಕಾಣದ ರೀತಿಯ ಕೈಗಳನ್ನು ಒಂದಲ್ಲ ಒಂದು ರೀತಿಯಿಂದ ಈ ಪ್ರದೇಶದ ಅನುಗುಣವಾಗಿ ಅವತ್ತು ಕೊಟ್ಟಿರ್ತಾರೆ. ಆದ ಕಾರಣ ಇದನ್ನೆಲ್ಲ ಅರ್ಥ ಮಾಡಿಕೊಂಡು ಯುವಕರು ಹಿರಿಯರ ಮಾರ್ಗದರ್ಶನದಲ್ಲಿ ಮುಂದೆ ಹೋಗುವಂಥ ಜವಾಬ್ದಾರಿಯನ್ನು ಹಮ್ಮಿಕೊಳ್ಳುವಂಥ ಅವಕಾಶವು ಆಗಬೇಕಾಗ್ತದೆ. ನಾನು ಯಾವಾಗಲೂ ನಿಮ್ಮ ಗ್ರಾಮ ಪಂಚಾಯತ್ ಸನ್ಮಿತ ಹೇಳ್ತಾ ಇರ್ತೇನೆ, ಪಾವೂರು ಗ್ರಾಮದ ಯಾವುದೇ ಒಂದು ಗ್ರಾಮ ಇರಲಿ, ಅದು ಉಳ್ಳಾಲ ಇರಲಿ, ಇಲ್ಲ ಇಲ್ಲಿಯ ಗೌರವೇನು, ಎಷ್ಟು ಬಿಲ್ಡಿಂಗ್ ಇದೆ, ಎಷ್ಟು ಬ್ರಿಡ್ಜ್ ಇದೆ, ಎಷ್ಟು ಶ್ರೀಮಂತರಿದ್ದಾರೆ, ಎಷ್ಟು ಕಾರಿದೆ, ಇದು ನಿಮ್ಮ ಪಾವೂರು ಗ್ರಾಮದ ಒಂದು ದೊಡ್ಡ ಮಟ್ಟದ ವಿಚಾರ ಅಲ್ಲ. ನಿಮ್ಮ ಇಡೀ ಪಾವೂರು ಗ್ರಾಮದ ದೊಡ್ಡ ಮಟ್ಟದ ಗೌರವ ಎಲ್ಲಿ ನಿಲ್ತಂತ ಅಂತ ಹೇಳಿದರೆ ನಿಮಗೆ ಎಷ್ಟು ಒಗ್ಗಟ್ಟಿದೆ ಅದು ಮಾತ್ರ ನಿಮ್ಮ ಗೌರವ ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಆ ಗೌರವವನ್ನು ಉಳಿಸಿಕೊಂಡು ಹೋಗಿ ಒಗ್ಗಟ್ಟನ್ನು ಉಳಿಸಿಕೊಂಡು ಹೋಗುವಂಥ ಕೆಲಸ ಪ್ರತಿಯೊಬ್ಬರನ್ನು ಕೂಡ ಆಗಬೇಕು. ಒಂದು ಕುಟುಂಬದಲ್ಲಿ ಅವನು ಎಷ್ಟೇ ಶ್ರೀಮಂತ ಆಗಿದ್ದು ಕೂಡ ಅವರ ಮಧ್ಯೆ ಒಗ್ಗಟ್ಟಿಲ್ಲದೆ ಅವ್ರಿಗೆ ಯಾರು ಲೆಕ್ಕಕ್ಕೆ ತೆಗೊಳ್ತಾರೆ? ಅವರ ದುಡ್ಡಿದ್ದು ನಮಗೇನಾಗಬೇಕು? ಅದು ಅವ್ರು ಒಗ್ಗಟ್ಟಿದ್ದರೆ ಎಲ್ಲರೂ ಕೂಡ ಗೌರವ ಕೊಡ್ತಾರೆ. ನಿಮ್ಮಲ್ಲಿ ಕೂಡ ಅಷ್ಟೇ, ಬಿಲ್ಡಿಂಗ್ ಇದ್ದರೆ ಅವ್ರಿಗೇನು, ಯಾರಿಗೇನು, ನಿಮಗೆ ಗೌರವ ಬರೋದು ಯಾವಾಗ ಅಂತ ಹೇಳಿದರೆ ಒಂದು ಒಗ್ಗಟ್ಟಿನ ಗ್ರಾಮ, ಎಲ್ಲ ಜಾತಿಯ ಮತ್ತು ವರ್ಗದವರು ಹಿರಿಯರ ಮಾತಿನ ಜೊತೆಗೆ ಮುಂದೆ ಹೋಗ್ತಾರೆ, ಉತ್ತಮವಾದ ವಾತಾವರಣ ನಿರ್ಮಾಣ ಮಾಡ್ತಾರೆ. ಇದು ನಿಮ್ಮ ದೊಡ್ಡ ಮಟ್ಟದ ಗೌರವ. ಆ ಗೌರವ ನಮ್ಮ ಹಿರಿಯರು ಇವತ್ತು ತೋರಿಸಿಕೊಟ್ಟಿದ್ದಾರೆ. ಅಂಥ ಗೌರವವನ್ನು ಇವತ್ತು ಯುವಜನಾಂಗ ಇವತ್ತು ಮುಂದುವರಿಸಿಕೊಂಡು ಹೋಗುವಂಥ ಕೆಲಸ ಇವತ್ತು ಆಗಬೇಕು. ಅದು ನಾವು ಯುವಜನಾಂಗ ಮತ್ತು ವಿದ್ಯಾರ್ಥಿ ಸಮುದಾಯಕ್ಕೆ ಕೊಡುವಂಥ ಅತ್ಯಂತ ದೊಡ್ಡ ಮಟ್ಟದ ಕೊಡುಗೆ ಅಂತ ನಾನು ಕೂಡ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅದು ನಿಮ್ಮ ಪ್ರತಿಯೊಬ್ಬರ ದೊಡ್ಡ ಮಟ್ಟದ ದೃಢ ಇವತ್ತು ತೀರ್ಮಾನ ಇವತ್ತು ಆಗಬೇಕು. ಚುನಾವಣೆ ಬರ್ತದೆ, ಚುನಾವಣೆ ಹೋಗ್ತದೆ. ನಾನು ಯಾವಾಗಲೂ ಹೇಳ್ತಾ ಇರ್ತೇನೆ, ಈ ನಮ್ಮ ಟಿ ವಿಯಲ್ಲಿ ಬೇರೆ ಬೇರೆ ಚಾನಲ್ ಇರ್ತದೆ, ಪೊಲಿಟಿಕಲ್ ಬಹುಶಃ ನಮ್ಮ ಸ್ಪೋರ್ಟ್ಸ್ ಚಾನಲ್, ನ್ಯೂಸ್ ಚಾನಲ್, ಪಿಕ್ಚರ್ ಚಾನಲ್, ಬೇರೆ ಬೇರೆ ಚಾನಲ್ ಇದೆ. ಆದಾಗ ನಮ್ಮಲ್ಲಿ ಕೂಡ ಚಾನಲ್ ಇರಬೇಕು. ಚುನಾವಣೆ ಬಂದಾಗ ಮಾತ್ರ ಅದು ಇಲೆಕ್ಷನ್ ಚಾನಲ್, ಇಲೆಕ್ಷನ್ ಮುಗಿದ ನಂತರ ಚಾನಲ್ ಚೇಂಜ್ ಮಾಡಬೇಕು. ದಟ್ ಶುಡ್ ಬಿ ಅ ಡೆವಲಪ್ಮೆಂಟ್ ಚಾನಲ್, ಅಭಿವೃದ್ಧಿ ಚಾನಲ್ ಅಲ್ಲದೆ ಮತ್ತು ಓಲ್ಡ್ ಚಾನಲ್ ಇದ್ದುಕೊಂಡ್ರೇನು ಕೂಡ ಸುಖ ಇಲ್ಲ. ಆದರೆ ಈ ರೀತಿ ಮುಂದೆ ಹೋಗುವಂಥ ಅವಕಾಶ ಹಮ್ಮಿಕೊಳ್ಳಿ. ಅದಕ್ಕಾಗಿ ನಾನು ನಮ್ಮ ಇವ್ರಿಗೆ ಯಾವಾಗಲೂ ಹೇಳ್ತೇನೆ, ಸಣ್ಣ ಪುಟ್ಟ ವಿಚಾರಕ್ಕೆ ಯಾವುದೇ ವೈಮನಸ್ಸು ಇಟ್ಕೊಂಡು ಅವಕ್ಕೆ ಮಾಡಬೇಡಿ. ನಾನು ಭಾಳ ಸ್ಪಷ್ಟವಾಗಿ ಎಲ್ಲ ಕಡೆ ಹೇಳ್ತೇನೆ, ನಾನು ರಾಜಕೀಯಕ್ಕಾಗಿ ಓಟಿಗಾಗಿ ಅಥವಾ ಸ್ಥಾನಕ್ಕಾಗಿ ಎಂದೂ ಕೂಡ ಪೈಪೋಟಿ ಮಾಡಿದವನೇ ಅಲ್ಲ. ನನಗೇನಂತ ಗೊತ್ತಿಲ್ಲ, ದೇವ್ರದ್ದು ನನ್ನ ಆ ರೀತಿ ಅನುಗ್ರಹ ಮಾಡಿ ಕೊಟ್ಟಿದ್ದಾರೆ. ನನ್ನ ವಿಚಾರ ಹೇಳಬೇಕಾದ್ರೆ ನಾನು ವಿದ್ಯಾರ್ಥಿಯಾಗಿದ್ದಾಗ ಸ್ಟೂಡೆಂಟ್ ಲೆವೆಲ್ ಆ ಹೋರಾಟ ಮಾಡಿದ ಹೊರತು ನಾನು ನನ್ನ ಅನಿಸಿಕೆ ನಾನು ಕಂಡಾಗ ಈ ಒಂದು ಸ್ಥಾನಕ್ಕೆ ನಾನು ಇಲ್ಲಿ ಹೇಳಿದಾಗ ನಾನು ಆಲೋಚನೆ ಮಾಡ್ತೇನೆ, ಅದು ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ, ಮನೆಯವರ ವಿಶೇಷವಾದ ಪ್ರಾರ್ಥನೆ, ಆಶೀರ್ವಾದ, ಹಿರಿಯರೆಲ್ಲ ಆಶೀರ್ವಾದ ಮುಖಾಂತರ ಈ ಒಂದು ಇಷ್ಟು ಸಣ್ಣ ವಯಸ್ಸಿನಲ್ಲಿ 5 ಬಾರಿ ಶಾಸಕನಾಗಿ, 4 ದೊಡ್ಡ ದೊಡ್ಡ ಇಲಾಖೆ ಸಚಿವನಾಗಿ, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಪ್ರತಿಪಕ್ಷ ನಾಯಕರಾಗಿದ್ದ ಅವರ ಉಪನಾಯಕನಾಗಿ ಇಡೀ ಸದನ ನಡೆಸಿಕೊಂಡು ಬಂದು ಇದೀಗ ಸಭಾಧಿಷ್ಠಾನ ಕೂತ್ಕೊಳ್ಳಿ ನಿಭಾಯಿಸುವಂಥ ಶಕ್ತಿ ಅದು ದೇವರು ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಮುಖಾಂತರ ಅದು ದೇವರು ಕೊಟ್ಟು ದೊಡ್ಡ ಅನುಗ್ರಹ ಅಂತ ನನಗೆ ಭಾಷಣ ಹೇಳ್ತೇನೆ. ನಾನು ಒಮ್ಮೆಲೆ ಕೂಡ ಯಾರು ತಗೊಂಡು ಗಲಾಟೆ ಮಾಡಲಿಕ್ಕೆ ನಾನು ಹೋಗಲಿಲ್ಲ. ನಾನೊಂದು MLA ಟಿಕೆಟಿಗಾಗಿ ನಾನು ಡೆಲ್ಲಿಗೂ ಕೂಡ ನಾನು
ಕೊಡ್ತಾ ಇಲ್ಲೇ ನಾನು ಕೂತ್ಕೊಂಡಿದ್ದೆ. ನಾನು ನಡುಪದ ಕೊಣಾಜೆಯಲ್ಲಿದ್ದಾಗ ನನಗೆ ಫೋನ್ ಬರ್ತದೆ, 5 ಗಂಟೆಗೆ ಬಂದು ಮುಟ್ಟಬೇಕು, ಬಿ ಫಾರ್ಮ್ ತಗೊಂಡು ಹೋಗ್ಬೇಕಂತೇಳಿ. ನಿಂತೆ. ಎಷ್ಟೇ ಜಟಿಲವಾದ ಸಮಸ್ಯೆ ಇದ್ದರೂ ಕೂಡ ನೀವೆಲ್ಲರೂ ಕೂಡ ಸೇರಿ ನಾನು ಗೆಲ್ಲಿಸಿ ಕಲಿಸಿದಿರಿ. 13-18ರಲ್ಲಿ ಮತ್ತೆ ಗೆಲ್ಲಿಸಿ ನಾನು ಎಲ್ಲಿ ಕೂಡ ಹೋಗಲಿಲ್ಲ. ಆಟೋಮೆಟಿಕ್ಕಾಗಿ ಫಸ್ಟ್ ಲಿಸ್ಟಲ್ಲೇ ಟಿಕೆಟ್ ಡಿಕ್ಲೇರ್ ಆಗ್ತಿತ್ತು. 13 ನಿಂತೆ, ನೀವೆಲ್ಲರೂ ಕೂಡ ಗೆಲ್ಲಿಸಿ ನಾನೊಂದು ಸಚಿವ ಸ್ಥಾನಕ್ಕೆ ಯಾರ ಹತ್ರ ಲಾಬಿ ಕೂಡ ಮಾಡಲಿಕ್ಕೆ ನಾನು ಹೋಗಲಿಲ್ಲ. ನೇರವಾಗಿ ಸಚಿವ ಸ್ಥಾನ ಅಲ್ಲ, ಆರೋಗ್ಯ ಸಚಿವನಾಗಿ ದೊಡ್ಡ ಸ್ಥಾನ ಕೊಡುವಂಥ ಕೆಲಸ ಇವತ್ತಾಯಿತು. ಆಹಾರ ಸಚಿವನಾಗಿ ಸಿಕ್ಕುವಂತಾಯಿತು. 18ರಲ್ಲಿ ಮತ್ತೆ ಜಿಲ್ಲಾ ಉಸ್ತುವಾರಿ ಸಚಿವನಾಗಿ ಇದಕ್ಕೆ ನಾನು ಒಂದೇ ಒಂದು ಸಂಘದವರ, ಒಂದೇ ಒಂದು ನಮ್ಮ ಧರ್ಮದವರ, ಇನ್ನಿತರ ಸಂಘ ಸಂಸ್ಥೆಗಳ ಯಾರ ಒಬ್ಬರೊಬ್ಬರು ಫೋನ್ ಆಗಲಿ, ಒಂದೇ ಒಂದು ಲೆಟ್ರ್ ಆಗಲಿ, ನನ್ನ ಇತಿಹಾಸ ನಾನು ತಗೊಂಡು ಯಾರಿಗೂ ಕೂಡ ರೆಕಮೆಂಡ್ ನಾನು ಮಾಡಿಸಲಿಲ್ಲ. ನನ್ನ ಹತ್ರ ಭಾಳಷ್ಟು ಜನ ಬಂದು ಹೇಳಿದರು, ನಾವು ಡೆಲ್ಲಿಗೆ ಬರ್ತೇವೆ, ನಾವು ನನಗೇನು ಕೂಡ ಮಾಡಬೇಡಿ ಅಂತ ಹೇಳಿದೆ. ದೇವ್ರ ಇಚ್ಛೆ ಇದ್ದರೆ ನಾನು ಕೊಡ್ತಾನೆ, ಅಷ್ಟಿದ್ರೆ ಸಾಕು, ನಮಗೇನು ಗಡಿಬಿಡಿ ಮಾಡಬೇಕಂದ್ರೆ ಎಲ್ಲವೂ ಕೂಡ ಆಟೋಮೆಟಿಕ್ ಬಂದು ನಿಲ್ಲುವಂಥ ಕೆಲಸ ಇವತ್ತಾಗಿದೆ. ಈ ಸಲವೂ ಕೂಡ ಇದರಲ್ಲಿ ಮೊದಲ ಹಂತದಲ್ಲಿ ಮಿನಿಸ್ಟರ್ ಅಂತ ಹೆಸರು ನಾನು ತಲೆ ಕೆಡಿಸ್ಕೊಳ್ಳಿಲ್ಲ. ತಪ್ಪಿದಾಗ ನಾನು ಭಾಳ ಆರಾಮದಲ್ಲಿದ್ದೆ. ನಾನೇ ಬಹುಶಃ ಎಲ್ಲರಿಗೂ ಕೂಡ ಊಟ ಎಲ್ಲ ಮಂಗಳೂರಿಂದ ಭಾಳಷ್ಟು ಜನ ಬಂದಿದ್ದು, ಒಂದು 300 ಜನ ಬಂದಿದ್ದರು. ನಾನು ಪ್ರತಿಜ್ಞೆ ಸ್ವೀಕಾರ ಮಾಡ್ತೇನೆ ಅಂತೇಳಿ ಎಲ್ಲರೂ ಕೂಡ ಟೆನ್ಷನಲ್ಲಿದ್ದರು, ನಮ್ಮ ಊರವರು. ನಾನು ಕೂಡ ಮತ್ತು ಖುಷಿಯಲ್ಲಿ ನಗರ್ತಾ ಇದ್ದೆ. ನಾವೆಲ್ಲ ದೊಡ್ಡ ಪಾರ್ಟಿ ಮಾಡಿದ್ದೆವು ಎಂಪೈರ್ ಹೋಟೆಲ್ನಲ್ಲಿ, 300-500 ಜನ. ಬೇರೆಯವರು ಕೇಳಿದರು, ಬೇರೆ ಮರೆಲ್ಲ ಟೆನ್ಷನ್ಲಿದ್ದ ಮರ ಸಿಕ್ಕಲಿಲ್ಲ ಅಂತೇಳಿ, ನೀನು ನೋಡೋ ಎಲ್ಲರಿಗೂ ಕೂಡ ಊಟ ಕೊಡ್ತಿದ್ದೀಯಲ್ಲ ಅಂತ ಹೇಳುವಂಥ ವಿಚಾರ ಇತ್ತು. ಯಾವುದಕ್ಕೆ ನನ್ನ ಇತಿಹಾಸದಲ್ಲಿ ನಾನು ಅಧಿಕಾರಕ್ಕಾಗಿ, ಸ್ಥಾನಕ್ಕಾಗಿ ಯಾವುದೇ ಲಾಬಿ ಮಾಡಲಿಕ್ಕೂ ಹೋಗಲಿಲ್ಲ, ಯಾರನ್ನು ದ್ವೇಷಿಸೋಕ್ಕೂ ಕೂಡ ಹೋಗಲಿಲ್ಲ, ಯಾರನ್ನು ನಾನು ನೋವು ಮಾಡಲಿಕ್ಕೆ ಕೂಡ ಹೋಗಲಿಲ್ಲ, ಅದು ಇನ್ನೊಬ್ಬ ಟೀಕೆ ಮಾಡಲಿಕ್ಕೂ ಕೂಡ ಹೋಗಲಿಲ್ಲ. ಬಂದಾಗ ಬರ್ತದೆ, ಅದಿನ್ನು ಮುಂದಕ್ಕಾದರೂ ಕೂಡ ಅಷ್ಟೇ. ಇದರಲ್ಲಿ ಯಾವುದಾದ್ರು ಬಂದಾಗ ಅದನ್ನು ಸ್ವೀಕರಿಸಿಕೊಂಡು ಕೆಲಸ ಮಾಡಿಕೊಂಡು ಮುಂದೆ ಹೋಗುವುದಲ್ಲದೆ ಅದಕ್ಕೆ ಬೇಕಾಗಿ ಇಲ್ಲ ಸಲ್ಲದ ರಾಜ್ಯಕ್ಕೆ ಮಾಡಿಕೊಂಡು ಒಬ್ಬರನ್ನು ದೂಷಿಸಿಕೊಂಡು ಒಬ್ಬರನ್ನು ತೊಂದರೆ ಮಾಡಿಕೊಂಡು ಹೋಗುವಂಥ ಜಾಮ ನಮಗೆ ಖಂಡಿತವಾಗಿಯೂ ಇಲ್ಲ. ಅದು ನೀವು ಕೊಟ್ಟಂಥ ಪ್ರೀತಿ ವಿಶ್ವಾಸವೇ ನಮಗೆ ದೊಡ್ಡ ಮಟ್ಟದ ಶಕ್ತಿ ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅದಕ್ಕಾಗಿ ನಾವು ಮುಂದೆ ಹೋಗುವಂಥ ವಿಚಾರ ಹಮ್ಮಿಕೊಳ್ಳುವಂಥ ಅವಕಾಶ ಆಗಬೇಕು. ಅದಕ್ಕಾಗಿ ಬಹುಶಃ ಇವತ್ತು ಎಲ್ಲ ರೀತಿಯ ಅಭಿವೃದ್ಧಿ ಕೆಲಸ ಕೂಡ ಇವತ್ತು ಆಗಿದೆ. ನಿಮಗೆ ನಾನು ಹೇಳಿಷ್ಟೇ, ಎಲ್ಲ ಅಭಿವೃದ್ಧಿ ಮತ್ತು ಈ ಒಂದು ಗ್ರಾಮದಲ್ಲಿ ಒಬ್ಬರನ್ನೊಬ್ಬರು ನೋಡುವಾಗ ನೀನು ಊಟ ಮಾಡಿದ್ಯಾ, ಹುಷಾರಿದ್ಯಾ, ಆರೋಗ್ಯವಂತರಾಗಿದ್ದೆ ಅಂತ ನೀನು ಕೇಳಬೇಕು ಹೊರತು ನೀನು ಯಾವ ಜಾತಿ ಯಾವ ಧರ್ಮ ಅಂತ ಕೇಳುವಂಥ ವಿಚಾರ ಇವತ್ತು ಇರಬಾರ್ದು. ನಾವು ಒಬ್ಬರೊಬ್ಬರು ನೋಡುವಾಗ ಇವತ್ತು ನೀವು ಊಟ ಮಾಡಿದ್ದೀರಾ, ನೀವು ಕೆಲಸ ಇದೆಯಾ, ಅಥವಾ ಮಕ್ಕಳು ಕಲಿತಾ ಇದ್ದಾರಾ, ಇದನ್ನು ನಾವು ನೋಡಿಕೊಂಡು ಹೋಗಬೇಕಾದ್ರೆ ಜಾತಿವಂತ ಪ್ರಶ್ನೆಯಲ್ಲಿ ಬರುವಂಥ ವಿಚಾರ ಎಲ್ಲಿಯೂ ಕೂಡ ಇವತ್ತು ಆಗಬಾರ್ದು. ಎಲ್ಲ ಧರ್ಮವೂ ಕೂಡ ನಮಗೆ ಪ್ರೀತಿ ವಿಶ್ವಾಸ ಸೋದರತೆ ಮತ್ತು ಒಂದು ಶಾಂತಿಯ ಸಂದೇಶ ಕೊಡ್ತಾ ಹೊರತು ದ್ವೇಷದ ಸಂದೇಶ ಎಲ್ಲಿಯೂ ಕೂಡ ಇವತ್ತು ಕೊಡೋದಿಲ್ಲ. ನಾನು ಬಹುಶಃ ಹಿಂದೆ ಕೂಡ ನಾನು ಹೇಳ್ತಾ ಇರ್ತೇನೆ, ಎಲ್ಲ ಧರ್ಮ ಯಾಕೆಂದು ಹೇಳಿದರೆ ಧಾರ್ಮಿಕ ನಂಬಿಕೆ ಅದು ದೌರ್ಬಲ್ಯವಲ್ಲ, ಅದು ನಮ್ಮ ಮಣ್ಣಿನ ದೊಡ್ಡ ಮಟ್ಟ ಬಹುದೊಡ್ಡ ಶಕ್ತಿ. ಪ್ರತಿಯೊಂದು ಧರ್ಮವೂ ಕೂಡ ಇನ್ನೊಬ್ಬನ ದೇಹಕ್ಕೆ ಮತ್ತು ಮನಸ್ಸಿಗೆ ಅದು ಗಾಯ ಮಾಡುವಂಥ ಕತ್ತಿ ಎಲ್ಲಿ ಕೂಡ ಆಗಲಿಕ್ಕೆ ಸಾಧ್ಯವಿಲ್ಲ. ಪ್ರತಿಯೊಂದು ಧರ್ಮವೂ ಕೂಡ ಇನ್ನೊಬ್ಬರ ಮನಸ್ಸಿನ ನೋವು ಮತ್ತು ದೇಹದ ಗಾಯವನ್ನು ಗುಣಪಡಿಸುವಂಥ ಔಷಧ ಮತ್ತು ಮುಲಾಮ ಆಗಿದೆ. ಅದು ಆಗಬೇಕಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಒಂದು ನೋವಿನಲ್ಲಿ ಮತ್ತೊಬ್ಬ ಸಂತೋಷ, ಒಂದು ನೋವಿನಲ್ಲಿ ಮತ್ತು ಬೇಜಾರಲ್ಲಿದ್ದಾಗ ಅವನದ್ದು ಹೋಗಿ ನಿಮ್ಮ ವಿಚಾರ ಮುಖ ಹಮ್ಮಿಕೊಂಡು ನಿಮ್ಮ ಪ್ರೀತಿ ವಿಶ್ವಾಸ ತೋರಿಸುವ ಮೂಲಕ ಅದನ್ನು ಗುಣಪಡಿಸುವಂತಹ ದೊಡ್ಡ ಮಟ್ಟದ ಜವಾಬ್ದಾರಿ ಅಂತ ಇವತ್ತು ಹಮ್ಮಿಕೊಳ್ಳುವಂಥ ಕೆಲಸ ನಿಮ್ಮೆಲ್ಲರಿಂದ ಆಗಬೇಕು ಹೇಳಲಿಕ್ಕೆ ಇಚ್ಛಿಸ್ತೇನೆ. ಇದು ನಮಗೆ ಮುಖ್ಯವಾಗಿ ಬರುವಂಥ ವಿಚಾರ ಇವತ್ತು ಆಗಿದೆ. ಇಲ್ಲಿ ಇತಿಹಾಸ ಪ್ರಸಿದ್ಧವಾದ ಅಲ್ ಮುಬಾರಕ್ ವರ್ಷ ಕಾರ್ಯಕ್ರಮ ನಡೀತಿದೆ. ಸೋಮನಾಥೇಶ್ವರ ದೇವಸ್ಥಾನ ಬಹುಶಃ ಇಲ್ಲೇ ಪಕ್ಕದಲ್ಲಿ ಐತಿಹಾಸಿಕವಾಗಿ ಇವತ್ತಿದೆ. ನಮ್ಮ ಇಲ್ಲಿ ಬಹುಶಃ ಭಂಡಾರಮನೆಯ ದೇವಸ್ಥಾನ ಇದೆ. ಇದೆಲ್ಲ ನಮ್ಮ ಉಳಿಯಾದ ಚರ್ಚ್ ಇದೆ, ಪಜೀರ್ ಚರ್ಚ್, ಇದೆಲ್ಲ ಕೂಡ ಈ ಗ್ರಾಮದ ಆಸೆ ಸಂಪತ್ತು, ಸಂಸ್ಕೃತಿಯ ದೊಡ್ಡ ಮಟ್ಟದ ಆಸೆ ಸಂಪತ್ತು ಇವತ್ತಾಗಿದೆ. ಪರಸ್ಪರ ಒಬ್ಬರಿಗೊಬ್ಬರು ಅರ್ಥ ಮಾಡಿಕೊಂಡು ಎಲ್ಲ ಕಾರ್ಯಕ್ರಮದಲ್ಲಿ ಪ್ರತಿಯೊಬ್ಬರು ಬೆರೆತುಕೊಂಡು ಹೋಗುವಂಥ ಮನೋಭಾವನೆ ಹಮ್ಮಿಕೊಳ್ಳುವಂಥ ಅವಕಾಶ ಇವತ್ತಾಗಬೇಕು. ನಿಮಗೆ ಇಲ್ಲಿ ನಿಂತು ಸೋಮನಾಥ ದೇವಸ್ಥಾನದ ದೊಡ್ಡ ವಿಶಿಷ್ಟ ಗೊತ್ತಾಗೋದಿಲ್ಲ, ಅದು ಪರಂಗಿಪೇಟೆಯಲ್ಲಿ ನಿಂತು ನೋಡಿ ಹೇಗೆ ಕಾಣ್ತದೆ ಅಂತ. ಅಲ್ಲಿ ನಿಂತು ನೋಡುವಾಗ ಎಲ್ಲರಿಗೂ ಅಲ್ಲಿೊಮ್ಮೆ ಬಂದು ಹೋಗಬೇಕೆಂಬ ನೋಡಿಕೊಳ್ಳುವಂಥ ಆ ಒಂದು ಕಾಣಲಿಕ್ಕೆ ಸಿಕ್ಕುವಂಥ ಒಂದು ದೊಡ್ಡ ಮಟ್ಟದ ಇದನ್ನೆಲ್ಲ ಆಕರ್ಷಿಸಿಕೊಂಡು ಎಲ್ಲ ಪ್ರದೇಶದ ಆಕರ್ಷಿಸಿಕೊಂಡು ಬಂದು ಹೋಗುವಂಥ ವಾತಾವರಣ ನಿರ್ಮಾಣ ಮಾಡೋದು ದೊಡ್ಡ ಮಟ್ಟದ ಜವಾಬ್ದಾರಿ ಅದು ಗ್ರಾಮಸ್ಥರದ್ದು ಹಮ್ಮಿಕೊಳ್ಬೇಕು ಅಂತ ಕಾರ್ಯಕ್ರಮ ಮುಂದಿನ ದಿನಗಳು ಕೂಡ ಮಾಡಬೇಕಂತ ಕೂಡ ಹೇಳಲಿಕ್ಕೆ ನಾನು ಇಚ್ಛಿಸಿ, ಬಹುಶಃ ಮುಂದಿನ ದಿನಗಳಲ್ಲಿ ಅತ್ಯಂತ ಅಭಿವೃದ್ಧಿಯ ಪ್ರದೇಶವತ್ತಾಗಿ ಎಲ್ಲ ಗ್ರಾಮದಲ್ಲಿಯೂ ಕೂಡ ಇವತ್ತು ನಾನು ಬಹುಶಃ ಎಲ್ಲ ಗ್ರಾಮದಕ್ಕೆ ಎಷ್ಟು ಬೇಕು ಅನುದಾನ ಹೇಳಿದ ಚುನಾವಣೆ ಬಂದ ಸಂದರ್ಭದಲ್ಲಿ ಎಷ್ಟು ಅನುದಾನ ಬೇಕು ಅಷ್ಟು ಖಂಡಿತ ನಾವು ಕೊಡಲಿಕ್ಕೆ ನೀವೆಲ್ಲ ನಮಗೆ ಶಕ್ತಿ ಕೊಡುವಂಥ ಕೆಲಸ ಇವತ್ತು ಮಾಡಿದ್ದೀರಿ. ಅದಕ್ಕಾಗಿ ಬಹುಶಃ ಈಗಾಗಲೇ ಹರೇಕಳದಿಂದ ಬ್ರಿಡ್ಜ್ ಯಾರು ಕೂಡ ಕೇಳಲಿಲ್ಲ, ನಾನೇ ಆಲೋಚನೆ ಮಾಡಿದ ನಿರ್ಮಾಣ ಮಾಡಿದ್ದು. ಈ ಸಲ ಸಚ್ಪದಿಂದ ತುಂಬೆಗೆ ಅದು ಯಾರು ಅದು ಆಗ್ತಂತ ಯಾರಿಗೂ ಎನಿಸಲಿಲ್ಲ. 60 ಕೋಟಿ ರೂಪಾಯಿಯಲ್ಲಿ ಸಚ್ಪದಿಂದ ಅಲ್ಲಿಗೆ ಇವತ್ತು ಬ್ರಿಡ್ಜ್ ಆಗ್ತದೆ. ಕೋಟೆಪುರದ ಮಂಗಳೂರಿಗೆ 250 ಕೋಟಿ ರೂಪಾಯಿಯಲ್ಲಿ ಇದು ಯಾರಿಗೂ ಎನಿಸಲಿಲ್ಲ, ಯಾರು ಕೂಡ ಕೇಳಲಿಲ್ಲ.
ಅದು ಕೂಡ ಇವತ್ತು ಸ್ಯಾಂಕ್ಷನ್ ಆಗಿದೆ. ಉಳ್ಳಾಲ ನಗರಕ್ಕೆ ಬರೀ ಅಂಡರ್ಗ್ರೌಂಡ್ ಕೇಬಲ್ ಇಲ್ಲ, ಕೇಬಲ್ ಹೊರಗಡೆ ಇಲ್ಲ, ಎಲ್ಲ ಕೂಡ ಮಾರ್ಗದ ಅಡಿಯಲ್ಲಿ ಕೇಬಲ್ ಬರಬೇಕಂತ ಹೇಳಿ 200 ಕೋಟಿ ರೂಪಾಯಿಯ ಯೋಜನೆ ಎಲ್ಲ ನೀವೆಲ್ಲ ಕೇಳಿ ಅಲ್ಲ. ಈ ಗ್ರಾಮಕ್ಕೆ ನನ್ನ ಕ್ಷೇತ್ರಕ್ಕೆ ಭವಿಷ್ಯಕ್ಕೆ ಏನು ಅಭಿವೃದ್ಧಿಗೆ ಬೇಕು ಆ ಯೋಜನೆ ಇವತ್ತು ಹಮ್ಮಿಕೊಂಡು ಬರುವಂಥ ವಿಚಾರ ಇವತ್ತು ಆಗಿದೆ. ನಮಗೇನು ಬೇಕು ನಮ್ಮ ಹಿರಿಯರು ಮಾಡಿ ಕೊಟ್ಟಿದ್ದಾರೆ. ನಮ್ಮ ಕೆಲಸ ಏನು ನಮಗಾಗಿ ಮಾಡೋದಲ್ಲ, ಇನ್ನು ಹುಟ್ಟಿ ಬರೋಂಥ ಮಕ್ಕಳಿಗೆ ಏನೆಲ್ಲ ಬೇಕು ಮುಂದಿನ 20 ವರ್ಷಗಳು ಅವರಿಗೆ ಬೇಕಾಗುವಂಥ ವ್ಯವಸ್ಥೆಯನ್ನು ಇವತ್ತು ನಾವು ಮಾಡಿಕೊಡೋ ಜವಾಬ್ದಾರಿ ಅದು ನಿಮ್ಮೆಲ್ಲ ದೊಡ್ಡ ಮಟ್ಟದ ಜವಾಬ್ದಾರಿ ಅಂತ ಹೇಳಲಿಕ್ಕೆ ಅದಕ್ಕೆ ಆಲೋಚನೆ ಮಾಡಬೇಕು. ಅದಕ್ಕಾಗಿ ಬಹುಶಃ ಹರೇಕಾಲದಿಂದ ಬಹುಶಃ ಇವತ್ತು ನಾನು ಮಂಗಳೂರಿನಲ್ಲೇ ನೇರವಾಗಿ ಸಂಪರ್ಕಿಸುವಂಥ ಕಲ್ಲಾಪುರ ಸಂಪರ್ಕ ದೊಡ್ಡ ಮೊತ್ತ ಕನಸಿದೆ. ಮೊದಲ ಹಂತದ 60 ಕೋಟಿ ರೂಪಾಯಿಗೆ 10 ಕೋಟಿ ರೂಪಾಯಿಯ ಕೆಲಸ 17 ಕೋಟಿ ರೂಪಾಯಿ ಕೆಲಸ ಆಗಿದೆ. ಇನ್ನು 40 ಕೋಟಿ ರೂಪಾಯಿ ಕೆಲಸ ಇವತ್ತು ಪ್ರಾರಂಭ ಆಗ್ತದೆ. ಹಂತವಾಗಿ ಮುಂದಿನ ದಿನಗಳಲ್ಲಿ ಅದು ನಾನಿರಲಿ ನಾನು ಇಲ್ಲದಿರಲಿ ಕೆಲಸ ಪ್ರಾರಂಭ ಇದನ್ನು ಮುಂದಿನ ಬಂದವರು ಅದನ್ನು ಮುಂದುವರಿಸಿಕೊಂಡು ಹೋಗುವಂಥ ಕೆಲಸ ಇವತ್ತು ಆಗಬೇಕು, ಅದು ಮಾಡ್ತಾರೆ. ಅದು ನಮ್ಮ ದೊಡ್ಡ ಮಟ್ಟದ ಇವತ್ತು ಜವಾಬ್ದಾರಿ ಆಗಿದೆ. ಆದ ಕಾರಣ ಬಹುಶಃ ಈ ಒಂದು ರಸ್ತೆ ಆದಾಗ ಭಾಳಷ್ಟು ಇಲ್ಲಿ ಇಂಪ್ರೂವ್ಮೆಂಟ್ ಆಗ್ತದೆ. ಆದರೆ ನನ್ನ ಅನಿಸಿಕೆ ಪ್ರಕಾರ ಇಲ್ಲಿಗೆ ಯಾಕಂತ ಹೇಳಿದರೆ ನಿಮಗೆ ನಿಮ್ಮ ಕಣ್ಣ ಮುಂದೆ ಕುಡಿಯೋ ನೀರವೆಲ್ಲ ವ್ಯವಸ್ಥೆ ಇವತ್ತು ಆಗುವಂಥದ್ದು. ನನಗೆ ಬಹುಶಃ ಈ ಗ್ರಾಮ ಇನ್ನೂ ಭಾಳಷ್ಟು ಮೋನಕನ್ನು ಭಾಳಷ್ಟು ಇರ್ತದೆ. ಡೆವಲಪ್ಮೆಂಟ್ ಆಗಲಿಲ್ಲ, ಆರ್ಥಿಕ ಪರಿಸ್ಥಿತಿ ಮಂಜಿದವ್ರು ಹೇಳಿದರು ಬರೀ ವರ್ಷಕ್ಕೆ 5 ಲಕ್ಷ ರೂಪಾಯಿಯ ಇನ್ಕಮ್ ಅಂತೇಳಿ. ಎಡಿಷನಲ್ ಇನ್ಕಮ್ ಇಲ್ಲಿ ಬರುವಾಗೆ ನೀವು ಸ್ವೀಕರಿಸಿ ಅದನ್ನು ಕಾರ್ಯಕ್ರಮ ಹಮ್ಮಿಕೊಳ್ಳೋ ಜವಾಬ್ದಾರಿ ನಿಮ್ಮದು. ಜನ ಇಲ್ಲಿ ಎಲ್ಲೆಲ್ಲಿ ಹೋಗಿ ಹುಡುಕೋದಲ್ಲ. ಕಾಲೇಜ್ ಆಗಬೇಕಾದ್ರೆ ಇನ್ನೊಂದು ಆಗಬೇಕಾದ್ರೆ ಸ್ಥಳವನ್ನು ಮುಡಿಪು ಹೀರಾ ಮತ್ತು ಆ ಕಡೆ ಸಹಜ ಈ ಗುರುಪುರ ಕಡೆ ಹುಡುಕೋದಲ್ಲ. ನಮಗೆ ಪಾವರ್ ಕಡೆ ಸ್ವಲ್ಪ ಜಾಗ ಬೇಕಂದರೆ ಜನ ಬಂದು ಇಲ್ಲಿ ತಗೊಳ್ಬೇಕು, ಲ್ಯಾಂಡ್ ವ್ಯಾಲ್ಯೂ ಆಟೋಮೆಟಿಕ್ ಜಾಸ್ತಿ ಆಗುವಂಥ ಕೆಲಸ ಇವತ್ತು ಆಗ್ತದೆ. ಈ ಅಮಿದವರೆಲ್ಲ ಇದ್ದಾರೆ, ಎಲ್ಲೆಲ್ಲಿ ಹೋಗಿ ನೀವು ಬಿಸ್ನೆಸ್ ಮಾಡ್ಬೋದು, ಎಲ್ಲಿ ಸ್ವಲ್ಪ ದುಡ್ಡು ಹಾಕಿ. ಯಾಕಂತ ಹೇಳಿದರೆ ನೋಡಿ, ಹೊರಗಿನವ್ರು ಬಂದು ಬಂಡವಾಳ ಹಾಕಿದಾಗ ಮಾತ್ರ ಇಲ್ಲಿ ಆರ್ಥಿಕವಾದ ಚಲನವಲನ ಆಗ್ತದೆ. ಆರ್ಥಿಕವಾದ ಚಲನ ಆದಾಗ ಮಾತ್ರ ಪ್ರತಿಯೊಬ್ಬರ ಕಿಸೆಯಲ್ಲಿ ದುಡ್ಡು ತಿರುಗ್ತಾ ಇವತ್ತು ಇರ್ತದೆ. ಆ ಒಂದು ವಾತಾವರಣ ನಿರ್ಮಾಣ ಮಾಡೋ ಜವಾಬ್ದಾರಿ ನಮ್ಮದು ಆಗಿದೆ. ಅದಕ್ಕಾಗಿ ಬಹುಶಃ ಇವತ್ತು ಹರೇಕಾಲದಿಂದ ನಿಮ್ಮದು ಪಾವೂರಿಗೆ ಮತ್ತು ಇಲ್ಲಿಂದ ಸಚ್ಪಗೆ ಮುಂದಿನ ರಸ್ತೆ ಆದಾಗ ಭಾಳಷ್ಟು ಅಭಿವೃದ್ಧಿಯ ಬದಲಾವಣೆ ಖಂಡಿತವಾಗಿ ಇವತ್ತು ಆಗ್ತದೆ. ಅದರ ಜೊತೆ ನನ್ನೊಂದು ಕನಸಿದೆ. ಆ ಕನಸು ಏನಂತ ಹೇಳಿದರೆ ಅದು ಈಗಾಗಲೇ ಅರ್ಜೆಂಟ್ ಏನು ಮಾಡಬೇಡಿ. ನನ್ನ ಕನಸು ಏನಂತ ಹೇಳಿದರೆ ಬಹುಶಃ ಬೇಕಾದಂಥ ಅದಕ್ಕೊಂದು ರೆಡಿ ಮಾಡಿಟ್ಟು ಹೋಗ್ತೇನೆ, ಮತ್ತೆ ನೋಡು ಏನಾಗ್ತದೆ ಅಂತ ಹೇಳಿಕೊಂಡು ಇನೋಲಿಯಿಂದ ಫರಂಗಿಪೇಟೆಗೆ ಒಂದು ಸೇತುವೆ ನಾವು ನಿರ್ಮಾಣ ಮಾಡಿದರೆ ಬಹುತೇಕ ಇಲ್ಲಿ ಅಭಿವೃದ್ಧಿ ತಡೆಯಲಿಕ್ಕೆ ಸಾಧ್ಯವಿಲ್ಲ. ಅದು ಬಹುಶಃ ಮುಂದಿನ ದಿನಗಳಾದ ಯೋಜನೆ. ಅದಕ್ಕೆ ಬೇಕಾಗುವಂಥ ಇಲ್ಲಿಂದ ಒಂದು ಅಮ್ಲಮೊಗರಿಂದ ಬಜಾಲಿಗೆ ಒಂದು ನನ್ನ ದೊಡ್ಡ ಮಟ್ಟದ, ಯಾಕೆ ಬಹುತೇಕ ಎಲ್ಲ ಕೆಲಸ ಆಯಿತು. ಇನ್ನು ಇರುವುದೇ ಇದು 2 ಕೆಲಸ. ಒಂದು ಇನೋಲಿಯಿಂದ ಫರಂಗಿಪೇಟೆ, ಅಮ್ಲಮೊಗರಿಂದ ಬಜಾಲ್, ಇದು 2 ಸೇತುವೆ ನಾವು ನಿರ್ಮಾಣ ಮಾಡಿದರೆ ಇಡೀ ನಮ್ಮ ಕ್ಷೇತ್ರದ ಸಂಪೂರ್ಣವಾದ ಆ ಅಭಿವೃದ್ಧಿ ಭವಿಷ್ಯದ ಅಭಿವೃದ್ಧಿ ಯಾರಿಗೂ ಊಹಿಸಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ ಎಲ್ಲಿ ಬಹುಶಃ ನಮಗೆ ಎಡಿಷನಲ್ ಸಿಗ್ತದ ಇದೆಲ್ಲವೂ ಕೂಡ ಖಂಡಿತವಾಗಿ ಇವತ್ತು ಆಗ್ತದೆ. ಅದು ಬಹುಶಃ ಈಗಲೇ ಆಗ್ತಂದಲ್ಲ, ಅದು ಆಗಬೇಕಂತ ಕನಸಿದೆ. ಮುಂದಿನ ದಿನಗಳಲ್ಲಿ ನೋಡುವ ಏನಾಗ್ತಂದೇಳಿ ಬೇಕಾದಂಥ ಯೋಜನೆ ನಾವು ನಿರೂಪಿಸಿಕೊಂಡು ಹೋಗ್ತೇವೆ. ಅದಕ್ಕಾಗಿ ನಿಮ್ಮೆಲ್ಲರ ಸಹಕಾರ ಇರಲಿ ಅಂತ ಕೂಡ ನಾನು ಹೇಳಲಿಕ್ಕೆ ಇಚ್ಛಿಸಿ, ನಾನೆಲ್ಲ ನಮ್ಮ ಗ್ರಾಮ ಪಂಚಾಯತ್ ಅಧ್ಯಕ್ಷರಿಗೆ, ಉಪಾಧ್ಯಕ್ಷರಿಗೆ, ಮಾಜಿ ಅಧ್ಯಕ್ಷರಿಗೆ, ಸದಸ್ಯರಿಗೆ, ಇನ್ನಿತೆಲ್ಲ ಹಿರಿಯರಿಗೆ ಅಭಿನಂದನೆ ಸಲ್ಲಿಸುತ್ತಾ ತಾವು ಒಗ್ಗಟ್ಟಿನಿಂದ ಪ್ರೀತಿ ವಿಶ್ವಾಸ ಮುಂದೆ ಹೋಗುವಂಥ ಕೆಲಸ ಅವೆಲ್ಲ ಇವತ್ತು ಮಾಡೋದು ಅವಕಾಶ ಆಗಬೇಕು. ಅದಕ್ಕಾಗಿ ಬಹುಶಃ ಇವತ್ತು ಚಿಹ್ನೆ ಇಲ್ಲದೆ ಗ್ರಾಮ ಪಂಚಾಯತಿನ ಈ ಚುನಾವಣೆ ಕರ್ನಾಟಕ ಕೇರಳದಲ್ಲಿ ನಡೆಯುವುದಿಲ್ಲ, ಇಲ್ಲಿ ನಡೀತೆ. ಇದು ರಾಜ್ಯಕ್ಕೆ ರಹಿತವಾಗಿರಬೇಕಂದ ಮಹಾತ್ಮ ಗಾಂಧಿ ಕನಸು ಏನಿದೆ ಸಮರ್ಪಕವಾಗಿ ಅನುಷ್ಠಾನ ಮಾಡುವಂಥ ಒಂದು ಯೋಜನೆಯಲ್ಲಿ ಆಗುವಂಥದ್ದು. ಅದಕ್ಕೆ ನಾನು ಯಾವಾಗಲೂ ಹೇಳ್ತೇನೆ, ಯಾಕೆ ನಾನು ಕೆಲವೊಮ್ಮೆ ಹೇಳ್ತೇನೆ, ಏನೇ ವಿಚಾರ ಬಂದರೂ ಕೂಡ ಮೋನಕನೊಟ್ಟಿಗೆ ಚರ್ಚೆ ಮಾಡಿ ನನಗೆ ಅನುಭವ ಕೊಡಿ ಅಂದೆ. ಯಾಕೆ ಯುವಕರಿಗೆ ಅನುಭವ ಕಡಿಮೆ, ತಾಳ್ಮೆ ಭಾಳಷ್ಟು ಕಡಿಮೆ. ಹೇಳಿದ್ದನ್ನು ಈಗಲೇ ಮಾಡಬೇಕು, ನಾನು ಹೇಳಿದಾಗೆ ಆಗಬೇಕೆಂಬ ಅದೊಂದು ಭಾವನೆಗಳಿದೆ. ಹಿರಿಯರಿಗೆ ಭಾಳಷ್ಟು ಅನುಭವ ಇರ್ತದೆ. ಒಂದೊಂದು ಫೀಲ್ಡ್ನಲ್ಲಿ ಹಿರಿಯರಿಗೆ ಒಂದೊಂದು ಅನುಭವ ಇವತ್ತು ಇರುವಂಥ ಅವಕಾಶ ಕೂಡ ಇವತ್ತು ಆಗ್ತದೆ. ಧಾರ್ಮಿಕ ಕ್ಷೇತ್ರದಲ್ಲಿ ನಾವು ಹುಸೇನ ಕೈನೆತ್ತ ಶರ್ಫ್ ಇವತ್ತೆಲ್ಲ ಕೇಳಿದರೆ ಅವರಿಗೆ ಅದರ ದೊಡ್ಡ ಮಟ್ಟದ ಅನುಭವ ಇದೆ. ರಾಜಕೀಯ ಕ್ಷೇತ್ರದಲ್ಲಿ ಬೇರೆ ಬೇರೆ ಅವ್ರಿಗೆ ಅನುಭವ ಇದೆ. ಅದಕ್ಕಾಗಿ ನಾನು ಯಾರು ಬಹುಶಃ ಪಂಚಾಯತ್ ಬಂದ ಸಂದರ್ಭದಲ್ಲಿ ನಾನು ಏನು ಹೇಳ್ತೇನೆ, ಪ್ರಭಾಕರ್ ಶೆಟ್ಟರ್ ಹತ್ರ ನಮ್ಮ ಪಾವರ್ ಮೋನಕ ಇಂಥ ಮಾತಾಡಿ ಚರ್ಚೆ ಮಾಡಿ ನಮಗೆ ಇತ್ತು. ಯಾಕೆಂದರೆ ಅವ್ರಿಗೆ ಅನುಭವ ಇದೆ ಅಂತ ಹೇಳಲು ಅಲ್ಲದೆ ಬೇರೆ ನಾವು ನಮ್ಮದು ಹೇಳಿದಂಥ ಏನು ವಿಚಾರ ಅಲ್ಲ. ಅವರಿಗೆ ಅದರದ್ದು ಸಾಧಕೇನು ಬಾಧಕೇನು ತೊಂದರೆ ಏನೊಂದು ದೂರದೃಷ್ಟಿ ಮುಖಾಂತರ ಹೇಳುವಂಥ ವಿಚಾರ ಇವತ್ತು ಆಗುವಂಥದ್ದು. ಅಂತೆಲ್ಲ ದೀರ್ಘಕಾಲದ ಅನುಭವವನ್ನು ಇಟ್ಟುಕೊಂಡು ಇವತ್ತು ಎಲ್ಲ ರೀತಿಯ ಸಹಕಾರ ಒಂದು ಬೇಡಿಕೆ ಆಗಾಗ ನನ್ನ ತಮ್ಮದು ಕೇಳ್ತಾ ಇರ್ತಾರೆ ಎಲ್ಲ ಪಂಚಾಯತ್ ಸದಸ್ಯರು. ನಾನು ಕೇವಲ ಅವ್ರಿಗೆ ಜೋರು ಮಾಡೋದು ಕೂಡ ಇವತ್ತಿದೆ. ನಾನು ಕೆಲವೊಮ್ಮೆ ಭಾಳಷ್ಟು ಜೋರು ಮಾಡಿದ್ದೇನೆ, ನಿಮಗೆ ಸೋಲಿ ಸಾಕಾಗಲಿ, ಸುಮ್ಮನೆ ಕೂತ್ಕೊಳ್ಳಿ, ಮತ್ತೆ ನಿಮ್ಗೆ ಎಂತ ಬೇಡದ ಕೆಲಸ ಅಂತೇಳಿ ನಾನು ಭಾಳಷ್ಟು ಇಲ್ಲೆಲ್ಲ ಅದು ಇರಲಿ, ನನಗೆ ಊರಿಗಾಗಿ ನಾವು ಮಾಡಬೇಕಂತ ಕೂಡ ಅವರ ಬೇಡಿಕೆ ಆಗಾಗಲೂ ಕೂಡ ಇತ್ತು. ಅದಕ್ಕಾಗಿ ಮಜೀದ್ ಅವ್ರ ಭಾಷಣ ಅದನ್ನು ಕೂಡ ಹೇಳಿದರು. ಕೆಲವು ಟೀಕೆ ಇದೆಲ್ಲ ಸ್ವಾಭಾವಿಕ. ಜನಾರ್ದನ ಪೂಜಾರಿ ಕೈಯಲ್ಲಿ ಕೊಟ್ಟದ್ದೇ ಗುರುತೇ ಇಲ್ಲ, ಇದೆಲ್ಲ ಮತ್ತೆ ಗುರುತಿಡೋ ಕೆಲಸ ಅದು ಆಗ್ತದೆ. ಆದ ಕಾರಣ ಅದು ಏನಿಗೆ ಹೇಳಲಿಕ್ಕೆ ನಮಗೆ
ಸುಖ ಇಲ್ಲ. ಯಾಕೆಂತ ಹೇಳಿದರೆ ದೇವರು ನೆನಪು ಶಕ್ತಿ ಕಡಿಮೆ ಕೊಟ್ಟಿದ್ದಾರೆ ಜನರಿಗೆ ಹುಟ್ಟುವಾಗಲೇ. ಯಾಕೆ? ನಮ್ಮ ಟೆನ್ಷನ್ ಎಲ್ಲ ಮರಿಬೇಕಂತೇಳಿ. ಇಲ್ಲದಿದ್ರೆ ಏನಾಗ್ತದೆ, ಈ ಟೆನ್ಷನ್ ನೆನಪಿಟ್ಟಿಟ್ಟು ನಮ್ಮ ತಲೆ ಹಾಳಾಗೋ ಪರಿಸ್ಥಿತಿ ಆಗ್ತದೆ. ನಮ್ಮ ಗ್ರಾಚಾರ ಏನು, ಜನರು ಒಳ್ಳೆಯದನ್ನೆಲ್ಲ ಮರೆತು ಈ ಟೆನ್ಷನಲ್ಲಿ ಮಾತ್ರ ತಲೆಯಲ್ಲಿ ಇಟ್ಕೊಳ್ಳುವಂಥ ಕೆಲಸ ಇವತ್ತು ಆಗಿದೆ. ಅದಕ್ಕೆ ಇದನ್ನೆಲ್ಲ ಬಿಟ್ಟು ನೀವು ಬಹುಶಃ ಜನಸಾಮಾನ್ಯರ ಸಹಕಾರ ಆಶೋ ಟೀಕೆ ಟಿಪ್ಪಣಿಗೆಲ್ಲ ಸ್ವಾಭಾವಿಕ. ಅದನ್ನೇನು ಕೂಡ ನೀವು ಟೆನ್ಷನ್ ಮಾಡ್ಕೊಂಡು ಹೋಗಬೇಡಿ. ಸಕ್ರಮ ನಿಲುವಿನಲ್ಲಿ ಇಡೀ ಗ್ರಾಮವನ್ನು ಒಗ್ಗಟ್ಟು ಮತ್ತು ಪ್ರೀತಿ ವಿಶ್ವಾಸ ತಗೊಂಡು ಹೋಗುವಂಥ ದೊಡ್ಡ ಮಟ್ಟದ ನಾಯಕತ್ವದ ಗುಣವನ್ನು ತಾವೆಲ್ಲರೂ ಕೂಡ ಹಮ್ಮಿಕೊಳ್ಬೇಕು. ನಾನು ಯಾವಾಗಲೂ ನನ್ನ ಮಿತ್ರರಿಗೆ ಹೇಳ್ತಾ ಇರ್ತೇನೆ, ನೀವು ಈ ಕಡೆ ನಿಂತು ಇವನ ಪರವಾಗಿ ಮಾತಾಡಬೇಕಾದ್ರೆ ಎಷ್ಟು ಬೇಕಾದರೆ ಮಾತಾಡ್ಬೋದು, ಏನು ಕಡಿಮೆ ಇಲ್ಲ, ಯಾರಿಗೆ ಬೇಕಾದರೆ ಮಾತಾಡ್ಬೋದು. ಇಲ್ಲಿ ನಿಂತು ಇವನ ಪರವಾಗಿ ಮಾತಾಡಬೇಕಾ, ಎಷ್ಟು ಬೇಕಾದರೆ ಮಾತಾಡ್ಬೋದು, ಅದಕ್ಕೇನು ಕಡಿಮೆ ಇಲ್ಲ, ಏನು ಬೇಕು ಮೈಕ್ ತಗೊಂಡು ಮಾತಾಡ್ಬೋದು. ಆದರೆ ನನಗೆ ನೀವು ಬೇಕು ನಾವು ಜೊತೆಯಲ್ಲಿ ಹೋಗಬೇಕು, ಬಲಿಷ್ಠವಾದ ಭಾರತ ಕಟ್ಟುವ ಕನಸನ್ನು ನಾವು ಕಾಣಬೇಕಂತೇಳಿ ನೀವೆಲ್ಲರೂ ಜೊತೆಯಲ್ಲಿ ತಗೊಂಡು ಹೋಗ್ತೀರಲ್ಲ, ಭಾಳ ಕಷ್ಟದ ಕೆಲಸ. ಅದು ಎಷ್ಟೇ ಕಷ್ಟದ ಕೆಲಸ ಆದರೂ ಕೂಡ ಆ ನಾಯಕತ್ವ ನೀವು ವಹಿಸ್ಕೊಂಡು ಹೋಗುವಂಥ ಜವಾಬ್ದಾರಿ ಅದು ನಿಮ್ಮೆಲ್ಲ ನಾಯಕರ ದೊಡ್ಡ ಮಟ್ಟದ ಜವಾಬ್ದಾರಿ ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಸ್ಟಾರ್ಟಿಂಗ್ ಕಷ್ಟ ಆಗ್ತದೆ, ಮತ್ತೆಲ್ಲ ಜೊತೆ ನಿಮ್ಮ ಜೊತೆ ಬಂದು ಸೇರುವಂತಹ ಹಲವು ನಾನು ನೋಡಿಕೊಂಡಿದ್ದೇನೆ. ಕೆಲವರು ಟೀಕೆ ಟಿಪ್ಪಣಿ ಮಾಡ್ತಾರೆ, ಏನು ಕೂಡ ಮಾಡಲಿಕ್ಕೆ ಸಾಧ್ಯ ಇಲ್ಲ. ದೇವರು ನಮ್ಮನ್ನು ಸೃಷ್ಟಿಸುವ ಮೊದಲೇ ನಮ್ಮ ವೈರಿಗಳನ್ನು ಸೃಷ್ಟಿಸ್ತಾರೆ. ನಮ್ಮನ್ನು ಭೂಮಿ ಕಲಿಸುವ ಮುಂಚೆ ನಮ್ಮ ವೈರಿಗಳು ಬಂದಿರ್ತಾರೆ. ಅವರು ಮನೆಯಲ್ಲಿರ್ತಾರ, ನನ್ನ ಕಾರಲ್ಲಿರ್ತಾರ, ನನ್ನ ನೆರೆಕರಲ್ಲಿರ್ತಾರ, ನನ್ನ ಪಕ್ಕದಲ್ಲಿದ್ದಾರ, ನನ್ನ ಎದುರಲ್ಲಿದ್ದ ಯಾರಿಗೂ ಕೂಡ ಏನು ಕೊಡಲಿಕ್ಕೆ ಸಾಧ್ಯವಿಲ್ಲ. ಇದನ್ನು ಸುಧಾರಿಸಿಕೊಂಡುದೇ ನಮ್ಮೊಂದು ದೊಡ್ಡ ಜೀವನ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ನಮ್ಮ ಧಾರ್ಮಿಕ ಮತ್ತು ಲೌಕಿಕ ಶಿಕ್ಷಣ ಯಾಕೆ ಇಂಥವನ್ನೆಲ್ಲ ಸುಧಾರಿಸಿಕೊಂಡು ನೀವು ಮುಂದೆ ಹೋಗ್ತಿರಲ್ಲ, ಅದಕ್ಕೆ ಬೇಕಾಗಿ ನಮಗೆ ಇವತ್ತು ಇರುವಂಥ ಧಾರ್ಮಿಕದ ಲೌಕಿಕ ಶಿಕ್ಷಣದ ಮುಖ್ಯ ಗುರಿ. ಅದರಿಂದ ಎಲ್ಲರಿಗೂ ಅತ್ಯಂತ ಪ್ರೀತಿ ವಿಶ್ವಾಸ ತಗೊಂಡು ಹೋಗುವಂಥ ಅವಕಾಶ ಇವತ್ತು ಖಂಡಿತವಾಗಲಿವತ್ತು ಆಗಲಿ ಅಂತ ನಾನು ಇವತ್ತು ಕೇಳಿಕೊಳ್ತಾ ನಿಮಗೆಲ್ಲರಿಗೂ ನನ್ನ ವಿಶೇಷ ಶುಭಾಶಯ ನಾನು ಇವತ್ತು ಸಲ್ಲಿಸಿಕೊಂಡು ಬೇರೆ ಬೇರೆ ನಿಮ್ಮ ಗ್ರಾಮಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನು ಮೊನ್ನೆ ಬಂದು ಹೇಳಿದರು ಎಲ್ಲ ರಸ್ತೆ ಆಗಿದೆ, ಇನ್ನೊಂದು 4-5 ರಸ್ತೆಗಳು ಮಾತ್ರ ಸಣ್ಣ ರಸ್ತೆ ಇವತ್ತು ಇದೆ ಅಂತ ಹೇಳಿಕೊಂಡು ಖಂಡಿತವಾಗಿಯೂ ಯಾವುದೆಲ್ಲ ಇವತ್ತು ಹೊಸ ರಸ್ತೆಗಳು ಯಾವುದೆಲ್ಲ ಸಣ್ಣ ರಸ್ತೆ ಇದೆಯಾ ಅದು ಕೂಡ ನಾನು ನನ್ನ ಪರಿಸ್ಥಿತಿ ಅನುಗುಣವಾಗಿ ನಾನು ಅನುದಾನ ಖಂಡಿತವಾಗಿ ನಾನು ಬಿಡ್ತೇನೆ. ಅಲ್ಲದೆ ಗ್ರಾಮ ಪಂಚಾಯತ್ನ ಅಧ್ಯಕ್ಷರು ಪಂಚಾಯತ್ನ ಚೆನ್ನಾಗಿ ಮಾಡಿ ಇವತ್ತು ಎಲ್ಲರೂ ಕೂಡ ಖುಷಿಯಲ್ಲಿದ್ದೀರಿ. ಗ್ರಾಮಸ್ಥರು ಇವರು ಮಾತ್ರ ಟೆನ್ಷನಲ್ಲಿದ್ದಾರೆ. ಯಾಕೆಂದರೆ ಕೆಲಸ ಮಾಡಿದ್ರೆ ಎಷ್ಟು ದುಡ್ಡು ಬಾಕಿ ಇದೆ, ಕೊಡಲಿಲ್ಲ. ಕೆಲಸ ಮಾಡಿದವನೇ ಅವರಿದು ಏನು ಕೊಡೋದು. ನಿತಿನ್ ಎಷ್ಟಾಗಿದೆ, ಎಷ್ಟು ಲಕ್ಷ ಆಗಿದೆ? ಹಾಂ, ಎಷ್ಟು ಕೊಟ್ಟಿದ್ದೀರಿ? ಓಕೆ, ಆಯ್ತು, ತೊಂದರೆ ಇಲ್ಲ. ಇವತ್ತು ನಮ್ಮ ಎಲ್ಲ 10 ಲಕ್ಷ ರೂಪಾಯಿ ನಾನು ಅನುದಾನದಿಂದ ಕೊಡ್ತೇನೆ. ಅದು ನೋಟ್ ಮಾಡಿ ಕೆಲಸ ತಾವು ಇವತ್ತು ಮಾಡಿ. ಆದ ಕಾರಣ ಅನುದಾನಕ್ಕೆ ನಿಮಗೆ ಯಾವುದೇ ಕೊರತೆ ಇಲ್ಲ. ನನ್ನ ಕೆಲಸ ಮಾತ್ರ ಕರೆಕ್ಟಾಗಿ ಚೆನ್ನಾಗಿ ಯಾವುದೊಂದು ಲೋಪದೋಷ ಇಲ್ಲದೆ ಆಗುವಂಥ ಕೆಲಸ ನಮಗೆ ಆಗಬೇಕು. ಅದೇ ನನ್ನ ಮುಖ್ಯ ಗುರಿ ಅಂತ ನಾನು ಕೂಡ ಹೇಳಲಿಕ್ಕೆ ನಾನು ಇವತ್ತು ಬಯಸಿ ಬಹುಶಃ ನಿಮಗೆಲ್ಲರಿಗೂ ಕೂಡ ನನ್ನ ಪ್ರೀತಿಪೂರ್ವಕ ಅಭಿನಂದನೆ ಶುಭಾಶಯ ಕೃತಿಯನ್ನು ಸಲ್ಲಿಸಿಕೊಂಡು ಬೆಳಗಿನಿಂದಲೇ ಬೇರೆ ಬೇರೆ ಕಾರ್ಯವಿದ್ದ ಸಂದರ್ಭದಲ್ಲಿ ಸ್ವಲ್ಪ ಬರೆದ ತಡವಾದಕ್ಕೆ ನಿಮ್ಮೆಲ್ಲ ವಿಷಯ ಹಚ್ಚಿಕೊಂಡು ಇವತ್ತು ನಮ್ಮ ಪಾವೂರು ಕ್ಷೇತ್ರ ಅದು ನನಗೆ ಇರಲಿ, ನನ್ನ ತಂದೆಯವರಿಗೆ ಇರಲಿ, ಅದು ವಿದ್ಯಾನಪ್ಪಗೆ ಇರಲಿ, ಬಹುಶಃ ಎಲ್ಲರಿಗೂ ಕೂಡ ಈ ಒಂದು ಗ್ರಾಮ ದೊಡ್ಡ ಮಟ್ಟದ ಶಕ್ತಿ ಮತ್ತು ಪ್ರೀತಿ ಮತ್ತು ಪ್ರೋತ್ಸಾಹ ಕೊಟ್ಟುವಂಥ ದೊಡ್ಡ ಮಟ್ಟದ ಕ್ಷೇತ್ರ ಇವತ್ತು ಆಗಿದೆ. ಅದಕ್ಕಾಗಿ ಯಾವಾಗಲೂ ಕೂಡ ನಾವು ಚಿರ ಋಣಿಗೆಲ್ಲ ನಾನು ಹೇಳಿಕೊಳ್ತಾ ನಾನು ಎಲ್ಲ ಹಿರಿಯರಿಗೆ ನಾನೊಬ್ಬ ಸೋದರನ ಕೇಳೋದಿಷ್ಟೇ, ನೀವೆಲ್ಲರೂ ಕೂಡ ಒಗ್ಗಟ್ಟಾಗಿದ್ದುಕೊಂಡು ಯುವಕರಿಗೆ ಒಂದು ಮಾರ್ಗದರ್ಶಕರಾಗಿದ್ದುಕೊಂಡು ದುಶ್ಚಟ ಮುಕ್ತ ಮತ್ತು ದ್ವೇಷ ಮುಕ್ತವಾದ ಸಮಾಜ ನಿರ್ಮಾಣ ಮಾಡೋ ಜವಾಬ್ದಾರಿ ಅಂತ ಅವೆಲ್ಲ ಇವತ್ತು ಹಮ್ಮಿಕೊಳ್ಬೇಕು ನಾನು ಹೇಳಿಕೊಂಡು, ನಾಗರಾಜ್ ಅವ್ರ ಬಗ್ಗೆ ಸ್ವಚ್ಛ ಸಂಬಂಧ ಭಾಳಷ್ಟು ಜನ ಹೇಳಿದರು. ಭಾಳ ಸ್ವಚ್ಛತವಾಗಿರಲಿಕ್ಕೆ ನಿಮ್ಮೊಂದು ಮಾರ್ಗದರ್ಶನ ಸಹಕಾರಕ್ಕೂ ನಿಮ್ಮ ಟೀಮ್ ಇದು ಕಾರಣ ಅಂತ ಹೇಳಿ ನಾನು ಗ್ರಾಮ ಪಂಚಾಯತ್ ಅಧ್ಯಕ್ಷ ಸದಸ್ಯರಿಗೆ ನೀವೆಲ್ಲವರಿಗೆ ಪ್ರೋತ್ಸಾಹ ಕಟ್ಟ ಕಾರಣ ಪ್ರೀತಿ ವಿಶ್ವಾಸದಲ್ಲಿ ಕೆಲಸವ್ರು ಮಾಡ್ತಾರೆ. ನೀವು ಊರವರಿಗೆ ಸಂಪೂರ್ಣದ ಪ್ರೋತ್ಸಾಹ ಅವರು ಕೊಡಿ. ನಾನು ಕೂಡ ಯಾಕೆಂದರೆ ನಮ್ಮೆಲ್ಲ ಡೆವಲಪ್ಮೆಂಟ್ ಆಗಿ ಸ್ವಚ್ಛತೆ ನಮಗೆ ದೊಡ್ಡ ಇವತ್ತು ಸಮಸ್ಯೆ ಇಲ್ಲೇ ಅಲ್ಲ, ಬೇರೆ ಬೇರೆ ಗ್ರಾಮದಲ್ಲಿ. ಅದಕ್ಕೆ ಏನು ಬೇಕು, ಹೇಗೆ ಮಾಡ್ಬೋದು, ಅದನ್ನು ಹೇಗೆ ಪರಿವರ್ತನೆ ಮಾಡ್ಬೋದು, ನಿಮ್ಮ ಜೊತೆ ನಾನು ಚರ್ಚೆ ಮಾಡೋದು, ಮೀಟಿಂಗ್ ಇಟ್ಕೊಳ್ಳಿ. ಅದಕ್ಕೆ ಏನು ಅನುದಾನ ಬೇಕಾ ಅದನ್ನು ಮುಂದುವರಿಸಿಕೊಂಡು ಹೋಗಿ ಒಂದು ಮಾದರಿಯಾದ ಒಂದು ಪ್ರದೇಶ ನಿರ್ಮಾಣ ಮಾಡಲಿಕ್ಕೆ ನಾವೆಲ್ಲರೂ ಕೂಡ ಇವತ್ತು ಮುಂದೆ ಹೋಗುವಂತ ನಾನು ಇವತ್ತು ಹೇಳ್ಕೊಳ್ತಾ, ನಮ್ಮ ಹುಲಿಯಾ ಬ್ರಿಡ್ಜಿಗೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ಸುಮಾರು 12 ಕೋಟಿ ರೂಪಾಯಿ ನಾವತ್ತು ಹೇಳಿದೆ, 12 ಕೋಟಿ ರೂಪಾಯಿ 90 ಲಕ್ಷ ರೂಪಾಯಿ ಅನುದಾನ ಬಿಡುಗಡೆಯಾಗಿ ಚೆನ್ನಾಗಿ ಇವತ್ತದು ಇಂಜಿನಿಯರ್ ಅವರ ಟೆಕ್ನಿಕಲ್ ಅಪ್ರೂವಲ್ಗೆ ಇವತ್ತು ಫೈನಲ್ ಸ್ಟೇಜಲ್ಲಿದೆ. ಟೆಕ್ನಿಕಲ್ ಅಪ್ರೂವ್ ಆದ ತಕ್ಷಣ ಟೆಂಡರ್ ಇವತ್ತು ಪಾಸ್ ಆಗ್ತದೆ.
ಅದನ್ನು ನಾನು ಕೂಡ ಹೇಳಿದ್ದೆ, ಅದು ಫಾಲೋಅಪ್ ಮಾಡಬೇಕು. ಅದು ಇವತ್ತು ಮೋನಕ್ ಮತ್ತು ಮಜೀದ್ ಅವರ ಹಿಂದೆ ಬಿದ್ದು ಇವತ್ತು ಫಾಲೋಅಪ್ ಇವತ್ತು ಮಾಡ್ತಾ ಇದ್ದಾರೆ. ಯಾಕಂತ ಹೇಳಿ ಜನ ಬರ್ತಾರೆ, ಆವಾಗ ಮನವಿ, ಪೇಪರಲ್ಲಿ ಮನವಿ, ಟಿ ವಿಯಲ್ಲಿ ಮನವಿ, ಸ್ಯಾಂಕ್ಷನ್ ಮಾಡಿದ ನಂತರ 1 ವರ್ಷ ಆಯಿತು, ಒಬ್ಬರು ಕೂಡ ಬಂದು ಪಾಪುಣು ದಾದಾ ಅವನು ಉಂಡ ಅಂಥದ್ದು ಉಂಡು ಬಂದು ಯಾರು ಕೂಡ ಕೇಳುವವರು ಕೂಡ ಗೊತ್ತಿಲ್ಲ. ಫಾಲೋಅಪ್ ಬೇಕಲ್ಲ, ನಾವು 100 ಕೆಲಸದಲ್ಲಿರ್ತೇವೆ. ಇದರಲ್ಲಿ ಫಾಲೋಅಪ್ ಮಾಡಿ ಯಾವ ಹಂತದಲ್ಲಿ ನಮ್ಮ ಮತ್ತು ಇವರು ಇವತ್ತನ್ನು ಫಾಲೋಅಪ್ ಮಾಡಿ ಒಂದು ಹಂತಕ್ಕೆ ಇವತ್ತು ಬಂದು ನೀವು ಎಲ್ಲಿದೆ ನಿತಿನ್, ಏನಾಗಿದೆ ಬ್ರಿಡ್ಜಿದು, ಎಲ್ಲಿ ಬೇಗ ಮಾಡಬೇಕು, ಎಷ್ಟು ದಿವಸ ಬೇಕು, ಟೆಂಡರ್ ಹೇಗೆ ಆಗ್ಬೋದು, ಬೆಟ್ಟಿಂಗ್ ಆದ ನಂತರ ಓಕೆ ಆದಷ್ಟು ಬೇಗ ಮಳೆಗಾಲ ಮುಂಚೆ ಪ್ರಾರಂಭ ಮಾಡಿಸ್ಬೇಕಲ್ಲ, ಅದಕ್ಕಂತ ಬೇಗ ಫಾಲೋಅಪ್ ಮಾಡಿ ಬಸ್ ಆದಷ್ಟು ಬೇಗನೆ ಅದಕ್ಕೆ ನಾವು ಶಂಕುಸ್ಥಾಪನೆ ಮಾಡಿ ಅದು ಕೂಡ ದೊಡ್ಡ ಊರಿನ ದೊಡ್ಡ ಮಟ್ಟದ ಇವತ್ತು ಕನಸಂತ ನಾನು ಇವತ್ತು ಹೇಳಿಕೊಳ್ತಾ ನಿಮಗೆಲ್ಲರಿಗೂ ನನ್ನ ವಿಶೇಷವಾದ ಅಭಿಮಾನ ಶುಭಾಶಯ ನಾನು ಇವತ್ತು ಸಲ್ಲಿಸಿ ನಿಮ್ಮೆಲ್ಲರ ಆಶೀರ್ವಾದ ನಾನು ಇವತ್ತು ಬೇಡಿಕೊಂಡು ಬಹುಶಃ ಮುಂದಿನ ದಿನಗಳಲ್ಲಿ ನಾವೆಲ್ಲರೂ ಕೂಡ ಜೊತೆಯಾಗಿ ಮುಂದೆ ಹೋಗುವಂಥ ಕೆಲಸ ನಾವು ಮಾಡುವ. ನಾವು ಮುಂದೆ ಹೋಗುವ ಸಂದರ್ಭದಲ್ಲಿ ಯಾರು ಹಿಂದೆ ಒಲಿದಿದ್ದಾರ ಅವರ ಕೈ ಹಿಡಿದು ಮುಂದೆ ಜವಾಬ್ದಾರಿ ಹಮ್ಮಿಕೊಳ್ಳುವ. ನನ್ನ ಯುವಕರ ಮನಸ್ಸು ನನಗೆ ಅರ್ಥ ಆಗ್ತದೆ, ಹಿಂದೆ ಯಾವ ಕಾಲ ಇತ್ತು, ಈಗ ಯಾವ ಕಾಲ ಅಂತೇಳಿ ಸ್ವಲ್ಪ ನಾವು ಆಲೋಚನೆ ಮಾಡಬೇಕು. 30 ವರ್ಷಗಳಿಂದ ನಮ್ಮ ಪರಿಸ್ಥಿತಿ ಇತ್ತು, ಅಥವಾ ಸ್ವತಂತ್ರ ಸಿಕ್ಕುವಂಥ ನಮ್ಮ ದೇಶದ ಪರಿಸ್ಥಿತಿ ಏನಂತೇಳಿ ನಾವು ಇವತ್ತು ಮಾಡಬೇಕಾಗ್ತದೆ. ಆಗ ಬಹುಶಃ ಶ್ರೀಮಂತರ ಮಕ್ಕಳು ಮಾತ್ರ ಶಾಲೆಗಲ್ಲದೆ ಬಡವರ ಮಕ್ಕಳು ಹೋಗ್ತಾನೆ ಇರಲಿಲ್ಲ. ದೂರ ತೋರಿಸಿ ಅದು ಅವರ ಮಕ್ಕಳು ಹೋಗೋ ಶಾಲೆ ಅಂತೇಳಿ ಬಡವರು ನಿಲ್ಲುವಲ್ಲದೆ ಶಾಲೆಗೆ ಹೋಗೋದು ಅಧಿಕಾರ ಇರಲಿಲ್ಲ. ಆ ಶ್ರೀಮಂತರಾಗಿರುವಂಥ ಶಾಲೆಯನ್ನು ಜನಸಾಮಾನ್ಯ ಬಡವರ ಕಾಲಿಗೆ ಮುಟ್ಟಿದರೆ ಅದು ಬಹುಶಃ ಇಂದಿರಾ ಗಾಂಧಿ ಮುಟ್ಟಿದ ಅಂತ ನಾವು ಆಲೋಚನೆ ಮಾಡಬೇಕಾಗ್ತದೆ. 1 ಕಿಲೋಮೀಟರ್ಗೆ ಒಂದು ಅಂಗನವಾಡಿ, ಪ್ರೈಮರಿ ಸ್ಕೂಲು, ಹೈಸ್ಕೂಲ್ ತರುವಂಥ ಒಂದು ವಿಚಾರಗಳು ಇವತ್ತು ಬಹುಶಃ ನಿಮ್ಮ ಬಸ್ ಅದು ಎಲ್ಲ ವಿಚಾರದಲ್ಲಿ ಬೇರೆ ನನಗೆ ದೀರ್ಘ ಮಾತಾಡಲಿಕ್ಕೆ ಹೋಗದೆ ಮುಂದಿನ ಇನ್ನೊಂದು ಮಾತಾಡೋದು ಅವಕಾಶ ನಾನು ಪಡ್ಕೊಳ್ಳೋದು ನಾನು ಹೇಳಿಕೊಳ್ತಾ ನಿಮಗೆಲ್ಲರಿಗೂ ನನ್ನ ವಿಶೇಷದ ಅಭಿನಂದನೆ ಶುಭಾಶಯ ಕೃತಜ್ಞ ನಾನು ಇವತ್ತು ಸಲ್ಲಿಸಿಕೊಂಡು ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಮುಖಾಂತರ ಇವತ್ತು ನನ್ನ ಸ್ಪೀಕರ್ ಆಗಿ ತಾವು ಕೂತ್ಕೊಂಡು ಅವಕಾಶ ತಾವು ಇವತ್ತು ಮಾಡಿಕೊಟ್ಟಿದ್ದೀರಿ. ನಾನು ಸಭಾಧ್ಯಕ್ಷ ಸ್ಥಾನದಲ್ಲಿ ಮಾತಾಡೋ ಸಂದರ್ಭದಲ್ಲಿ ಭಾಳ ಚರ್ಚೆ ಇತ್ತು. ಇದು ಬಹುಶಃ ವಯಸ್ಸಲ್ಲಿ ದೊಡ್ಡ ನಾಯಕರು ಇರುವಾಗ ವಯಸ್ಸಲ್ಲಿ ಸಣ್ಣದಾಗಿರುವಂಥ ಯುಟಿಕಾದರಿಗೆ ಇದನ್ನು ನಿಭಾಯಿಸಲಿಕ್ಕೆ ಸಾಧ್ಯ ಉಂಟಾ? ಸರಿಯಾಗಿ ಕನ್ನಡ ಮಾತಾಡಲಿಕ್ಕೆ ಬರುವುದಿಲ್ಲ, ನಿಭಾಯಿಸಲಿಕ್ಕೆ ಸಾಧ್ಯ ಉಂಟಾ? ಕರಾವಳಿ ಪ್ರದೇಶದ ತುಳು ಮಾತಾಡುವವರಿಗೆ, ಬ್ಯಾರಿ ಮಾತಾಡುವವರಿಗೆ ಸದಾ ನಿಭಾಯಿಸಲಿಕ್ಕೆ ಸಾಧ್ಯ ಉಂಟಾ ಅಂತ ಬಾಯಲ್ಲಿ ಚರ್ಚೆ ಇತ್ತು. ಯಾರು ಸಾಧ್ಯವಿಲ್ಲ ಅಂತ ಎನಿಸ್ಕೊಂಡಿದ್ರೆ ಅದನ್ನು ತುಳುನಾಡಿನ ತುಳು ಮಾತಾಡೋ ಮತ್ತು ಬ್ಯಾರಿ ಮಾತಾಡೋದು ಸಾಧ್ಯವಿದೆ ಅಂತ ತೋರಿಸಿಕೊಟ್ಟಿದ್ದಾರೆ ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಇದಕ್ಕಾಗಿ ನಿಮ್ಮ ಮಾರ್ಗದರ್ಶನ ಸಲಹೆ ಸೂಚನೆ ಎಲ್ಲವೂ ಕೂಡ ಇರುವಂಥ ಅವಕಾಶ ಇವತ್ತು ಆಗಲಿ ಅಂತ ಕೂಡ ನಾನು ಕೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು. ಅದನ್ನು ಬಹುಶಃ ನಿಮಗೆಲ್ಲರಿಗೂ ಮತ್ತೊಮ್ಮೆ ನಾನು ಶುಭ ಸಲ್ಲಿಸಿ ಇನ್ನೊಮ್ಮೆ ನಿಮ್ಮ ಜೊತೆ ಮಾತಾಡೋಂಥ ಅವಕಾಶ ಬಹುಶಃ ಮುಂದಿನ ದಿನ ನಾನು ಖಂಡಿತವಾಗಿ ನಾನು ಪಡ್ಕೊಳ್ತೇನೆ ಅಂತ ನಾನು ಹೇಳಿಕೊಳ್ತಾ ಬಹುಶಃ ನಿಮಗೆಲ್ಲರಿಗೂ ಬಹುಶಃ ಮಾರ್ಚ್ 8ಕ್ಕೆ ಮುಂದಿನ 8ಕ್ಕೆ ಮುಗಿತದೆ. ಡೇಟ್ ಯಾವಾಗ? ಸೋಮವಾರ ಬಹುಶಃ ತಮ್ಮ ಇದು ಮುಗಿದುವಂಥ ಕೆಲಸ ಮತ್ತು ಅಡ್ಮಿನಿಸ್ಟ್ರೇಟ್ ಬರ್ತಾರೆ. ಬಂದರೂ ಕೂಡ ನಿಮ್ಮ ಜನಸಾಮಾನ್ಯ ಮಧ್ಯೆ ಕೊಂಡಿಟ್ಟುಕೊಂಡು ಕೆಲಸ ನಿರ್ವಹಿಸುವಂಥ ಕೆಲಸ ತಾವೆಲ್ಲ ಇವತ್ತು ಮಾಡಬೇಕಂತ ನಾನು ಇವತ್ತು ಕೇಳಿಕೊಂಡು ಬಹುಶಃ ನಿಮಗೆಲ್ಲರಿಗೂ ನನ್ನ ಮತ್ತೊಮ್ಮೆ ಅಭಿನಂದನೆ ಶುಭ ಸಲ್ಲಿಸಿ ನಿಮ್ಮೆಲ್ಲರಿಗೂ ಆಶೀರ್ವಾದ ಬೇಡಿಕೊಳ್ಳುತ್ತಾ ನನ್ನ 2 ಮಾತು ಮುಗಿಸ್ತೇನೆ. ಎಲ್ಲ ಮಕ್ಕಳು ತಾವೆಲ್ಲಿದ್ದೀರಿ ಸ್ಟೂಡೆಂಟ್, ನಿಮ್ಗೆ ಒಂದೇ 2 ಮಾತು, 2 ಮಾತು ಎಲ್ಲ ಶಾಲೆ ವಿದ್ಯಾರ್ಥಿಗೆ. ಈಗಾಗಲೇ ನಮಗೆ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಮತ್ತು ಇವರೆಲ್ಲ ಮೊನ್ನೆ ಬಂದಿದ್ದಾರೆ. ನಾನು ಕೂಡ ಅವನು ಕಲಿಸ್ತೇನೆ ಜ್ಞಾನ ಸಮಿತಿ ಅಧ್ಯಕ್ಷ ಜೊತೆಯಲ್ಲಿ ನಮ್ಮ ಇಲ್ಲಿಗೆ ಸರ್ಕಾರಿ ಬಸ್ ಬೇಕಂತ ಹೇಳಿಕೊಂಡು ಇದರ ಬಗ್ಗೆ ನಾನು ಮೀಟಿಂಗ್ ಮಾಡ್ತೇನೆ. ಯಾಕಂದರೆ ಮೊನ್ನೆ ಮೀಟಿಂಗ್ ಮಾಡ್ತೇನೆ. ಯಾಕೆಂತ ಹೇಳಿದರೆ ಮೀಟಿಂಗ್ ಮಾಡಿ ಅದನ್ನು ಕೂಡ ನಾನು ಯೋಜನೆ ರೂಪಿಸಿ ಅದಕ್ಕೊಂದು ನಾನು ಪ್ಲ್ಯಾನ್ ನಾನು ಹಾಕಿಸ್ತೇನೆ ಯಾವ ರೀತಿ ಮಾಡಬೇಕಂತ ಹೇಳಿಕೊಂಡು ಬಹುಶಃ ಮುಂದಿನ ದಿನ ನಾನು ತರ್ತೇನೆ. ವಿದ್ಯಾರ್ಥಿಗಳು ತಾವಿದ್ದೀರಿ, ಹೆತ್ತವರಿದ್ದೀರಿ, ನಿಮಗಾಗಿ 2 ಮಾತು. ಇವತ್ತು ನನ್ನನ್ನು ಯಾಕೆ ಇಲ್ಲಿ ಕರೆಸಿದ್ದಾರೆ? ಮಾತಾಡಲಿಕ್ಕೆ, ನಿಮಗೆ ಹೇಳಲಿಕ್ಕೆ. ಯಾಕೆ? ಅದು ಉದ್ಘಾಟನೆ ಮಾಡಲಿಕ್ಕೆ, ಮತ್ತು ಬೇರೆ ಮಾತಾಡಲಿಕ್ಕೆ, ಮತ್ತು ಸ್ವೀಟ್ಸ್ ಕೊಡಲಿಕ್ಕೆ, ಮಾಹಿತಿ ಕೊಡಲಿಕ್ಕೆ. ನೋಡಿ ಸ್ಪೀಕರ, ಎಲ್ಲಕ್ಕಿಂತ ಜಾಸ್ತಿ ಯಾಕೆ ನಾನು ಶಾಸಕನಾಗಿದ್ದೆ, ಮಂತ್ರಿ ಆಗಿದ್ದೆ, ಸಭಾಧ್ಯಕ್ಷನಾಗಿದ್ದೇನೆ. ಎಲ್ಲಕ್ಕಿಂತ ಜಾಸ್ತಿ ನನ್ನನ್ನು ಕರೆಸಿ ನಿಮ್ಮನ್ನು ಕೂತ್ಕೊಳಿಸಿ ನಿಮ್ಮ ಹೆತ್ತವನ್ನ ಯಾಕೆ ಇಲ್ಲಿ ಕೂತ್ಕೊಳಿಸಿದ್ದಾರೆ? 40-45 ವರ್ಷಗಳ ಹಿಂದೆ ನಿಮಗೆ ನಾನು ಅಲ್ಲಿ ಕೂತ್ಕೊಂಡು ಬೇರೆಯವರ ಮಾತನ್ನು ಕೇಳ್ತಾ ಇದ್ದೆ. 40-45 ವರ್ಷಗಳ ಹಿಂದೆ ನಿಮ್ಮ ಮಕ್ಕಳಾಗೆ ನಾನು ಕೂಡ ಅಲ್ಲಿ ಕೂತ್ಕೊಂಡು ನಿಮ್ಮ ಹಾಗೆ ಬೇರೆಯವರ ಮಾತನ್ನು ನಾನು ಕೇಳ್ತಾ ಇದ್ದೆ. 40-45 ವರ್ಷಗಳ ಹಿಂದೆ ನಿಮ್ಮಾಗೆ ಅಥವಾ ನಿಮ್ಮ ಮಕ್ಕಳಾಗೆ ಅಲ್ಲಿ ಕೂತ್ಕೊಂಡ ಯುಟಿ ಖಾದರ್ ಇವತ್ತು ಕರ್ನಾಟಕ ರಾಜ್ಯದ ವಿಧಾನಸಭೆ ಸಭಾಧ್ಯಕ್ಷನಾಗುವುದಾದರೆ
ಅದು ದೇವರು ಯುಟಿಗಾದರಿಗೆ ಮಾತ್ರ ಅಲ್ಲ, ನಿಮಗೆಲ್ಲರಿಗೂ ಕೂಡ ಶಕ್ತಿ ಕೊಟ್ಟಿದ್ದಾರೆ. ನೀವು ನಮಗಿಂತ ದೊಡ್ಡ ಸ್ಥಾನಕ್ಕೆ ಹೋಗಬೇಕಂತೇಳಿ ನನ್ನಲ್ಲಿ ಬಂದು ಪ್ರೇರಣೆ ಮತ್ತೊಂದು ಪ್ರೋತ್ಸಾಹವನ್ನು ತೋರಿಸಲಿಕ್ಕೆ ಬಂದಿತ್ತು ನಿಲ್ಲಿಸಿದ್ದಾರೆ. ಆದರೆ ಹೆತ್ತವರಿದ್ದೀರಿ, ತಾವಿದ್ದೀರಿ, ಅಲ್ಲಿ ಕೂತ್ಕೊಂಡು ನಮ್ಮನ್ನು ನೋಡಿ ನೀವು ಸಂತೋಷ ಪಡೋದಲ್ಲ, ಅಲ್ಲಿ ಕೂತ್ಕೊಂಡು ನೀವು ನಮ್ಮನ್ನು ನೋಡಿ ಸಂತೋಷ ಪಡೋ ಜೊತೆಯಲ್ಲಿ ಮುಂದಿನ 30-40 ವರ್ಷಗಳಲ್ಲಿ ನನಗಿಂತ ದೊಡ್ಡ ಸ್ಥಾನಕ್ಕೆ ಹೋಗಬೇಕಂತ ಆಲೋಚನೆ ಮಾಡಿ ಹಠ ಮಾಡಿ ಕೂತ್ಕೊಂಡು ಹೋಗುವಂಥ ದೊಡ್ಡ ಮಟ್ಟ ಛಲ ಮತ್ತು ಹಠ ನಿಮ್ಮ ಕೈಯಲ್ಲಿ ಪ್ರತಿಯೊಬ್ಬರು ಕೂಡ ಇರಬೇಕು. ಅದಕ್ಕಾಗಿ ಬಹುಶಃ ನಾನಿಲ್ಲಿ ಇವತ್ತು ಬಂದು ನಿಂತಿದ್ದೇನೆ ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅದಕ್ಕಾಗಿ ಬಹುಶಃ ನಿಮಗೆಲ್ಲರಿಗೂ ಕೂಡ ಆ ದೇವರು ನಿಮಗೆಲ್ಲರಿಗೂ ಕೂಡ ಶಕ್ತಿ ಹೊತ್ತು ಕೊಡಲಿ ಅಂತ ಹೇಳಿಕೊಂಡು, ಶಿಕ್ಷಣ ನಿಮಗೆ ನೂರಾರು ಸಮಸ್ಯೆ ಇರ್ಬೋದು. ಈಗ ಹೇಳುವಂಥ ಒಂದೇ ಹೋಗ್ತದೆ, ಮನೆಯವರಿಗೆ ನೂರಾರು ಸಮಸ್ಯೆ ಇರ್ಬೋದು. ಅಲ್ಲಿ ಬಂದಿದ್ದೀವಿ ತಾಯಂದಿರಲ್ಲ, ಪ್ರತಿಯೊಂದು ಮನೆಯಲ್ಲಿ ಒಂದೊಂದು ಸಮಸ್ಯೆ ಇಲ್ಲದ ಜಾಗ ಎಲ್ಲೂ ಕೂಡ ಇಲ್ಲ. ಸಮಸ್ಯೆ ಎಲ್ಲ ಒಂದು ಊರಿದ್ದೆ, ಅದು ಸ್ವರ್ಗದಲ್ಲಿ ಮಾತ್ರ. ಅಲ್ಲಿ ಹೋಗ್ಲಿಕ್ಕೆ ಯಾರಿಗೆ ಅರ್ಜೆಂಟ್ ಕೂಡ ಇಲ್ಲ. ಸ್ವಲ್ಪ ಸಮಸ್ಯೆ ಇರಲಿ, ನಾವು ಮತ್ತೆ ಹೋಗ್ತೇವೆ ಅಂತ ಪ್ಲ್ಯಾನಲ್ಲೆಲ್ಲ ತಾವೆಲ್ಲ ಇದ್ದೀರಿ. ಎಲ್ಲ ಸಮಸ್ಯೆಗಳನ್ನು ಯಾವುದೇ ಸರ್ಕಾರ ಒಂದು ಬಗೆಹರಿಸಲಿಕ್ಕೆ ಸಾಧ್ಯ ಇಲ್ಲ. ಪ್ರತಿಯೊಂದು ನಾವು ಯೋಜನೆ ಕೊಡ್ಬೋದು, ಪ್ರತಿಯೊಂದು ಮನೆಯ ಪ್ರತಿಯೊಂದು ಸಮಸ್ಯೆ ಸರ್ಕಾರ ಯಾರನ್ನು ಬಗೆಹರಿಸಲಿಕ್ಕೆ ಸಾಧ್ಯ ಇಲ್ಲ. ಹೆತ್ತವರಿಗೆ ನಾನು ಹೇಳಿದಿಷ್ಟೇ, ನಿಮ್ಮ ಮನೆಯ ಪ್ರತಿಯೊಂದು ಸಮಸ್ಯೆ ಬಗೆಹರುವಂಥ ಶಕ್ತಿ ಇದ್ದರೆ ಅದು ನಿಮ್ಮ ಮಗ ಮತ್ತು ನಿಮ್ಮ ಮಗಳಿಗೆ ಮಾತ್ರ ಇದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅವರಿಗೆ ಉತ್ತಮವಾದ ಶಿಕ್ಷಣ ಕೊಡಿ. 10-15 ವರ್ಷಗಳಲ್ಲಿ ಈ ಮಕ್ಕಳು ಎಲ್ಲಿ ಹೋಗಿ ಮುಟ್ತಾರೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ದೊಡ್ಡ ಸ್ಥಾನಕ್ಕೆ ಹೋಗಿ ಮುಟ್ಟುವಂಥ ಅವಕಾಶ ಎಲ್ಲರಿಗೂ ಕೂಡ ಬಹುಶಃ ದೇವ ಶಕ್ತಿ ಕೊಟ್ಟಿದ್ದಾನೆ. ಆ ಉತ್ತಮವಾದ ಶಿಕ್ಷಣ ಕೊಟ್ಟು ಅತ್ಯಂತ ದೊಡ್ಡ ಸ್ಥಾನಕ್ಕೆ ತಗೊಂಡು ಕನಸನ್ನು ಕಂಡು ಮುಂದಿನ 10-15 ವರ್ಷಗಳಲ್ಲಿ ತಾವು ಬಹುಶಃ ಇವತ್ತು ದೊಡ್ಡ ಮಟ್ಟದ ಬೇರೆ ಕಡೆಯಲ್ಲಿ ಇದ್ದು ನಿಮ್ಮ ಒಂದು ಮನೆಯಲ್ಲಿ ಒಬ್ಬಳು ಕಲಿತ್ರೆ ಅಥವಾ ಒಬ್ಬ ಹುಡುಗ ಕಲಿತ್ರೆ ನಿಮ್ಮ ಇಡೀ ಕುಟುಂಬದ ಸಮಸ್ಯೆಯನ್ನು ಬಗೆಹರಿಸಿಕೊಂಡು ಹೋಗ್ತಾರೆ. ನಮ್ಮ ಕಣ್ಣ ಮುಂದೆ ನಾವು ಅದು ಕಂಡಿದ್ದೇವೆ. ಅದು ಬಹುಶಃ ನಿಮ್ಮ ದೊಡ್ಡ ಮಟ್ಟದ ಕನಸು ಇವತ್ತು ಆಗಬೇಕಂತ ಹೇಳಿಕೊಳ್ತಾ, ಮತ್ತು ನಿಮಗೆ ಯಾರು 10th ಎಷ್ಟು ಜನ ಇದ್ದಾರೆ? 10ನೇ ಕ್ಲಾಸಲ್ಲಿ ಯಾರಿಲ್ಲ? ಒಳ್ಳೆಯದೇ, ಒಳ್ಳೆಯದೇ. ನಿಮಗೆ ಪಾಸ್ ಆಗಲೇನು ಕಷ್ಟ ಇಲ್ಲ. ಯಾಕೆ ಕಷ್ಟ ಇಲ್ಲ ಹೇಳಿ? ನಿಮಗೆಲ್ಲ 10th ಕೂಡ ಹೋದ್ರೆ ಪಾಸ್ ಆಗ್ಬೋದು, PUC ಕೂಡ ಹೋದರೆ ಪಾಸ್ ಆಗ್ಬೋದು, ಏನು ಕಷ್ಟ ಇಲ್ಲ. ಯಾಕೆ ಹೇಳಿ ನೋಡುವ. ಎಷ್ಟು 13 ಮಾರ್ಕ್ಸ್ ಸಿಕ್ಕಿದೆ ಸಾಕಾ? ಪಾಸ್ ಮಾರ್ಕ್ಸ್. ಓಕೆ. ಮತ್ತು ಬೇರೆ ಯಾಕೆ ನಿಮಗೆ ಪಾಸ್ ಆಗಲಿಕ್ಕೆ ಏನು ಕಷ್ಟ ಭಾಳ ಸುಲಭ ಯಾಕಂತ ಹೇಳಿದರೆ ನಾನೇ ಪಾಸ್ ಆಗಿದ್ದೆ, ಮತ್ತು ನಿಮಗೇನು ಪಾಸ್ ಆಗಲಿಕ್ಕೆ ಅಂತ ಹೇಳಿಕೊಳ್ತಾ ನಿಮಗೆಲ್ಲರಿಗೂ ನಾನು ಶುಭಾಶಯ ಸಲ್ಲಿಸಿ ನಾನು 2 ಮಾತು ಮುಗಿಸ್ತೀನಿ. ಜೈ ಹಿಂದ್.